ನಮಸ್ಕಾರ ವೀಕ್ಷಕರೇ, ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಕೊರೋನಾ ಭೀತಿ ಎಲ್ಲೆಲ್ಲೂ ಕೂಡ ಇದೆ. ಕೊರೋನಾದಿಂದ ಏನಾಗುತ್ತೋ, ಈ ವೈರಸ್ ಏನ್ ಮಾಡುತ್ತೋ ಅನ್ನುವಂತಹ ಭಯ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದೇ ರೀತಿ ರೋಗಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಐಸೋಲೇಷನ್ ವಾರ್ಡ್ಗೆ ಹೋಗ್ತಾ ಇರುವಂತಹ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಭಯದಿಂದ ದೇಶವೇ ಲಾಕ್ಡೌನ್ ಮಾಡಿತು. 22 ಮಾರ್ಚ್ 22ರಂದು ಜನತಾ ಕರ್ಫ್ಯೂಯಿಂದ ಹಿಡಿದು ನಾವೆಲ್ಲವೂ ಕೂಡ ನೋಡಿದ್ದೇವೆ. ದೇಶ ಲಾಕ್ಡೌನ್ ಆಗಿತ್ತು. 2.5 ತಿಂಗಳುಗಳ ಕಾಲ ನಾವು ಮನೆಯಲ್ಲಿದ್ವಿ. ಇದೀಗ ಮತ್ತೆ ಲಾಕ್ಡೌನ್ ನಲ್ಲಿದ್ದೇವೆ. ಮತ್ತೆ ದಕ್ಷಿಣ ಕನ್ನಡ ಜಿಲ್ಲೆ ಲಾಕ್ಡೌನ್ ಆಗಿದೆ. ಅಂದ್ರೆ 1 ವಾರಗಳ ಕಾಲ ಜಿಲ್ಲೆ ಲಾಕ್ಡೌನ್ ಆಗಿರುವಂತದ್ದು. ಎಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಕೊರೋನಾ ಅನ್ನುವಂತಹ ರೋಗ ಏನಿದೆ, ಇದು ಇಷ್ಟು ಭಯಂಕರವಾಗಿದ್ಯಾ? ಯಾತಕ್ಕೋಸ್ಕರ ಇಡೀ ಮನುಷ್ಯ ಕುಲಕ್ಕೆ ದೊಡ್ಡದಾಗಿರುವಂತಹ ಸವಾಲಾಗಿದೆ ಈ ಕೊರೋನಾ ರೋಗ ಅನ್ನುವಂಥದ್ದು. ಅದೇ ರೀತಿ ಕೊರೋನಾ ಅನ್ನುವಂತಹ ವಿಚಾರದಲ್ಲಿ ಎಲ್ಲರೂ ಕೂಡ ಭಯ ಪಡ್ತಿದ್ದಾರೆ. ಆದರೆ ಅನೇಕ ಜನ ತಜ್ಞರು ಹೇಳ್ತಾ ಇರುವಂತಹ ಮಾತು ಒಂದೇ, ಕೊರೋನಾ ಅಂತ ಬಂದಾಗ ಭಯ ಪಡಬೇಡಿ, ಭಯ ಬೇಡ ಅನ್ನುವಂಥದ್ದು. ಆದರೆ ಎಚ್ಚರಿಕೆಯಿಂದ ಇರಬೇಕು, ಜಾಗ್ರತೆಯಿಂದ ಇರಬೇಕು ಅನ್ನುವಂಥದ್ದು. ಸೊ ಎಲ್ಲರೂ ಕೂಡ ಮನೆಯಲ್ಲಿದ್ದೀರಾ, ಇಡೀ ಜಿಲ್ಲೆ ಲಾಕ್ಡೌನ್ ಆಗಿದೆ. ಕಾರ್ಯಕ್ರಮ ನೋಡ್ತಾ ಇದ್ದೀರಾ. ಅಂಡ್ ಇವತ್ತಿನ ಕಾರ್ಯಕ್ರಮದಲ್ಲಿ ಅತ್ಯವಶ್ಯಕವಾಗಿರುವಂತಹ, ಉಪಯುಕ್ತವಾಗಿರುವಂತಹ ಕೆಲವು ಟಿಪ್ಸ್ಗಳನ್ನ, ಮಾಹಿತಿಗಳನ್ನ, ನಿಜವಾಗಿರುವಂತಹದ್ದು, ನೈಜವಾಗಿರುವಂತಹದ್ದು, ವಾಸ್ತವ ಸತ್ಯವನ್ನ ತಿಳಿಸುವಂತಹ ಪ್ರಯತ್ನವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ತಜ್ಞ ವೈದ್ಯರು ನೀಡಲಿಕ್ಕಿದ್ದಾರೆ. ಕೊರೋನಾದ ಬಗ್ಗೆ ಭಯ ಬೇಡ, ವೈದ್ಯರ ಅಭಯ ಇದೆ. ಕೊರೋನಾ ಅಭಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ತಜ್ಞ ವೈದ್ಯರು ಇವತ್ತಿನ ಕಾರ್ಯಕ್ರಮದಲ್ಲಿ ಕೊರೋನಾದ ಬಗ್ಗೆ ಭಯ ಬೇಡ, ಆದ್ರೆ ಜಾಗೃತಿ ಇರಬೇಕು, ಅಭಯ ನೀಡಲಿಕ್ಕಿದ್ದಾರೆ, ಮಾಹಿತಿಯನ್ನ ನೀಡಲಿಕ್ಕಿದ್ದಾರೆ, ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನು ನೀಡಲಿಕ್ಕಿದ್ದಾರೆ. ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರ, ಕೊರೋನಾದಿಂದ ಸಮಸ್ಯೆ ದೊಡ್ಡ ಮಟ್ಟದಲ್ಲಿದೆ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಮಳೆಗಾಲ ಬೇರೆ, ಇನ್ನಿತರ ರೋಗ ರುಜಿನಗಳು ಬರ್ತಾ ಇದೆ. ವೈರಲ್ ಫೀವರ್ ಆಗಿರ್ಬೋದು, ಡೆಂಗ್ಯೂ ಆಗಿರ್ಬೋದು, ಮಲೇರಿಯಾ ಆಗಿರ್ಬೋದು, ಇನ್ನಿತರ ಹಲವಾರು ರೋಗಗಳು ಕಣ್ಣ ಮುಂದೆ ಇದೆ. ಹಾಗಾಗಿ ಈ ಮಳೆಗಾಲ ಅಂತ ಬಂದಾಗ ಎಲ್ಲೋ ಒಂದ್ ಕಡೆ ಅಸಡ್ಡೆ ಮಾಡುವಂತದ್ದಿಲ್ಲ. ಹಾಗಾಗಿ ನಿಜವಾಗ್ಲೂ ಕೂಡ ಸರ್ಕಾರ ಈ ಸಂದರ್ಭಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡು ಲಾಕ್ಡೌನ್ ಮಾಡಿದೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ದಕ್ಷಿಣ ಕನ್ನಡ ಜಿಲ್ಲೆ 1 ವಾರಗಳ ಕಾಲ ಲಾಕ್ಡೌನ್ ಇದೆ. ಬೆಂಗಳೂರಿನಲ್ಲೂ ಕೂಡ ಲಾಕ್ಡೌನ್ ಇದೆ. ಯಾವ ಜಿಲ್ಲೆಗಳಲ್ಲಿ ವಿಪರೀತ ಪ್ರಮಾಣಕ್ಕೆ ಕೊರೋನಾ ರೋಗಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಸೊ ಈ ಒಂದು ಜಿಲ್ಲೆಗಳಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನ ಸರ್ಕಾರ ಘೋಷಣೆ ಮಾಡಿರುವಂತದ್ದು ತಾವು ನಂಬಲಿಕ್ಕಿಲ್ಲ. ಇವತ್ತಿನ ಒಂದು ದಿನವೂ ಕೂಡ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬರೋಬ್ಬರಿ 238 ಕೊರೋನಾ ಪಾಸಿಟಿವ್ ಪ್ರಕರಣಗಳು ದೃಢಪಡ್ತಾ ಇದೆ ಅಂತ ಬಂದಾಗ ನಾವು ಎಲ್ಲಿ ಹೋಗ್ತಾ ಇದ್ದೇವೆ, ನಮ್ಮ ಜಿಲ್ಲೆ ಎತ್ತ ಹೋಗ್ತಾ ಇದೆ, ಈ ಸಂದರ್ಭಗಳಲ್ಲಿ ಲಾಕ್ಡೌನ್ ಎಷ್ಟು ಅವಶ್ಯಕ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದರಲ್ಲೂ ಕೂಡ ಸರ್ಕಾರ ಒಂದು ಲಾಕ್ಡೌನ್ ನಲ್ಲಿ ಕಟ್ಟುನಿಟ್ಟಿನ ಲಾಕ್ಡೌನ್ ಅನ್ನುವಂತಹ ಮಾತು ಹೇಳಿತ್ತು. ಆದರೆ 8 ಗಂಟೆಯಿಂದ 11 ಗಂಟೆಯ ತನಕ ತಮಗೆ ಬೇಕಾಗಿರುವಂತಹ ಮೀನು, ಮಾಂಸ, ತರಕಾರಿ ಎಲ್ಲವೂ ಕೂಡ ಮನೆಗೆ ಕೊಂಡೋಗ್ಬೋದು ಅನ್ನುವಂತಹ ಒಂದು ಆದೇಶವನ್ನು ಹೊರಡಿಸಿತ್ತು, ಒಂದು ಮಾರ್ಗಸೂಚಿಯನ್ನ ಕೊಟ್ಟಿತ್ತು. ಈ ಹಿನ್ನೆಲೆ ನಾವು ನಿನ್ನೆ ಕೂಡ ಕಾರ್ಯಕ್ರಮ ಮಾಡಿದ್ವಿ. ಜಿಲ್ಲೆಯ ಜನರು, ಅನೇಕ ಜನರು ಕರೆ ಮಾಡಿದ್ರು. ಕಾರ್ಯಕ್ರಮಕ್ಕೆ ಕರೆ ಮಾಡಿ ಹೇಳ್ತಾ ಇದ್ದದ್ದು, ನಮಗೆ ಕಟ್ಟುನಿಟ್ಟಿನ ಲಾಕ್ಡೌನ್ ಬೇಕು, ನಮಗೆ ಇಂತಹ ಕಾಟಾಚಾರದ ಲಾಕ್ಡೌನ್ ಬೇಡ ಅನ್ನುವಂತ ಮಾತನ್ನು ಹೇಳಿದ್ರು. ಒನ್ಸ್ ಅಗೇನ್ ಪ್ರೂವ್ ಮಾಡಿದ್ರು ಜಿಲ್ಲೆಯ ಜನರು ಬುದ್ಧಿವಂತರಿದ್ದೀರಾ, ಜಿಲ್ಲೆಯ ಜನರು ನಾಗರಿಕರು ಪ್ರಜ್ಞಾವಂತರಿದ್ದೀರಾ ಅನ್ನುವಂಥದ್ದು ಇವತ್ತಿನ ದಿನ ಪ್ರೂವ್ ಆಯ್ತು. ಯಾಕಂದ್ರೆ ಇವತ್ತು ನಮ್ಮ ಜಿಲ್ಲೆಯ ರಸ್ತೆಗಳನ್ನು ನೋಡಬೇಕಿತ್ತು, ಯಾರೊಬ್ರು ಕೂಡ ಸುಳಿದಾಡ್ತಾ ಇರಲಿಲ್ಲ. ಅನವಶ್ಯಕವಾಗಿ ಓಡಾಡ್ತಾ ಇದ್ದಂತಹ ಈ ಹಿಂದಿನ ಜನರ ಮನಸ್ಥಿತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಇರಲಿಲ್ಲ. ಎಲ್ಲಾ ಜನರು ಸ್ವಯಂ ಪ್ರೇರಿತರಾಗಿ ಮನೆಯಲ್ಲಿದ್ರು. ಎಲ್ಲ ಜನರು ತಾವೇ ಸ್ವಯಂ ಪ್ರೇರಿತವಾಗಿ ಅತ್ಯವಶ್ಯಕವಾಗಿದ್ದವರು ಮಾತ್ರ ಹೋಗ್ತಾ ಇದ್ರು. ಅನವಶ್ಯಕವಾಗಿ ರೋಡಿಗೆ ಯಾರು ಕೂಡ ಇವತ್ತಿನ ದಿನ ಇಳಿದಿರಲಿಲ್ಲ. ಬಂದ್ ಅನ್ನುವಂಥದ್ದೇನಿದೆ, ಲಾಕ್ಡೌನ್ ಅನ್ನುವಂಥದ್ದೇನಿದೆ, ಯಶಸ್ವಿಯಾಗಿತ್ತು ಜಿಲ್ಲೆಯಲ್ಲಿ. ಯಾವ ರೀತಿ ಇತ್ತು ಇವತ್ತಿನ ಒಂದು ದಿನ, ಒಂದ್ಸಲ ಡೀಟೇಲ್ ನೋಡ್ಕೊಂಡು ಬನ್ನಿ. ಕೊರೋನಾ ಸೋಂಕು ನಿಯಂತ್ರಣಕ್ಕೆ ವಾರಗಳ ಕಾಲ ಲಾಕ್ಡೌನ್. ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲೆಡೆ ಜನಜೀವನ ಸಂಪೂರ್ಣ ಸ್ತಬ್ಧ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಸೋಂಕು ನಿಯಂತ್ರಿಸಲು ಲಾಕ್ಡೌನ್ ಅನಿವಾರ್ಯವಾಗಿರುವ ಹಿನ್ನೆಲೆ ಜುಲೈ 16ರಿಂದ 23ರವರೆಗೆ ಜಾರಿಗೊಳಿಸಲಾಗಿರುವ ಲಾಕ್ಡೌನ್ಗೆ ಎಲ್ಲೆಡೆ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸರಿಸುಮಾರು 2500 ಕೊರೋನಾ ಸೋಂಕಿತರು ಹಾಗೂ 52,000 ಪ್ರಕರಣಗಳು ದಾಖಲಾಗಿರುವ ಹಿನ್ನೆಲೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕಡ್ಡಾಯವಾಗಿ ಲಾಕ್ಡೌನ್ ಜಾರಿಗೊಳಿಸಲಾಗಿದೆ.
ಇಂದು ಬೆಳಗ್ಗೆ 8ರಿಂದ 11 ಗಂಟೆಯವರೆಗೆ ಅಗತ್ಯ ವಸ್ತುಗಳ ಖರೀದಿಗೆ ಅವಕಾಶ ನೀಡಲಾಗಿತ್ತು. 11 ಗಂಟೆಯಾಗುತ್ತಲೇ ಜನ ಅಂಗಡಿ ಮುಂಗಟ್ಟುಗಳಲ್ಲಿ ಅಗತ್ಯ ಸಾಮಗ್ರಿಗಳನ್ನು ಖರೀದಿಸಿ ಮನೆ ಸೇರುತ್ತಿರುವುದು ಕಂಡುಬಂತು. ಇನ್ನು ಕೆಲವು ಕಡೆಗಳಲ್ಲಿ ಪೊಲೀಸರೇ ಎಚ್ಚರಿಕೆ ನೀಡಿ ಅಂಗಡಿಗಳನ್ನು ಬಂದ್ ಮಾಡಲು ಸೂಚನೆ ನೀಡಿದ್ರು. ಪ್ರತಿನಿತ್ಯ ಜನಜಂಗುಳಿಯಿಂದ ಗಿಜಿಗುಡುತ್ತಿದ್ದ ಮಂಗಳೂರು ನಗರ ಜನಸಂಚಾರ, ವಾಹನ ಸಂಚಾರ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ಮುಂದಿನ 1 ವಾರಗಳ ಕಾಲ ನಗರ ಬಿಕೋ ಎನ್ನಲಿದೆ. ಇನ್ನು ಜನತೆ ಸ್ವಯಂ ಪ್ರೇರಿತರಾಗಿಯೇ ಬಂದ್ಗೆ ಬೆಂಬಲ ನೀಡಿದ್ದು ಮನೆಯಿಂದ ಹೊರಬಂದಿಲ್ಲ. ಸ್ವಯಂ ಪ್ರೇರಿತರಾಗಿಯೇ ಬಂದ್ಗೆ ಬೆಂಬಲ ನೀಡಿದ ಜನತೆ. ನಗರದಾದ್ಯಂತ ಪೊಲೀಸ್ ಬಿಗಿ ಬಂದೋಬಸ್ತ್ ಮಾಡಲಾಗಿದ್ದು, ನಗರದಿಂದ ಹೊರ ಹೋಗುವ ಹಾಗೂ ಒಳ ಪ್ರವೇಶಿಸುವ ತುರ್ತು ವಾಹನಗಳಿಗೆ ಮಾತ್ರ ಸಂಚಾರಕ್ಕೆ ಅವಕಾಶ ನೀಡಲಾಗಿತ್ತು. ವೈದ್ಯಕೀಯ ಅವಶ್ಯಕತೆ ಹಾಗೂ ಇತರೆ ತುರ್ತು ಸೇವೆಗಳಿಗೆ ಸಂಬಂಧಿಸಿದ ಗುರುತು ಚೀಟಿ ಇರುವ ವಾಹನಗಳಿಗೆ ಮಾತ್ರ ಅವಕಾಶ ನೀಡಲಾಗಿತ್ತು. ಕೆಲವು ಕಡೆಗಳಲ್ಲಿ ಟ್ರಾಫಿಕ್ ಪೊಲೀಸರು ಜೀಪ್ನಲ್ಲಿ ಮೈಕ್ ಮೂಲಕ ನಗರದಲ್ಲಿ ಸಾರ್ವಜನಿಕರಿಗೆ ಎಚ್ಚರಿಕೆ ಮೂಡಿಸ್ತಾ ಇರೋದು ಕಂಡುಬಂತು. 11 ಗಂಟೆ ನಂತರ ಯಾವುದೇ ವಾಹನಕ್ಕೆ ಸಂಚರಿಸಲು ಅವಕಾಶ ಇರುವುದಿಲ್ಲ. ಯಾರಿಗೂ ಲಾಕ್ಡೌನ್ ಸಂದರ್ಭದಲ್ಲಿ ಓಡಾಡಲಿಕ್ಕೆ ಅವಕಾಶ ಇರುವುದಿಲ್ಲ. ಇನ್ನು ನಗರದ ಹೊರವಲಯದಲ್ಲೂ ಬಂದ್ ಬಹುತೇಕ ಯಶಸ್ವಿಯಾಗಿತ್ತು. ತೊಕ್ಕೊಟ್ಟಿನಲ್ಲೂ ಜನಸಂಚಾರ ವಿರಳವಾಗಿತ್ತು. ಬೆಳಗ್ಗಿನ ಅವಧಿಯಲ್ಲಿ ಅಂಗಡಿಗಳಿಗೆ ಬಂದು ದಿನಸಿ ಸಾಮಗ್ರಿ ಖರೀದಿಸುತ್ತಿರುವುದು ಕಂಡುಬಂತು. 11 ಗಂಟೆಯ ಬಳಿಕ ಎಲ್ಲವೂ ಸ್ತಬ್ಧಗೊಂಡಿತ್ತು. ಕೇವಲ ಹೆದ್ದಾರಿ ಮೂಲಕ ದೇರಳಕಟ್ಟೆಯ ಆಸ್ಪತ್ರೆಗಳಿಗೆ ಹೋಗುವ ತುರ್ತು ವಾಹನಗಳು ಮಾತ್ರ ಕಂಡುಬಂದವು. ಇನ್ನು ಸುರತ್ಕಲ್ ಮಾರುಕಟ್ಟೆಯು ಬಿಕೋ ಎನ್ನುತ್ತಿದ್ರೆ ಮುಲ್ಕಿಯಲ್ಲೂ ಸಂಪೂರ್ಣ ಸ್ತಬ್ಧಗೊಂಡಿತ್ತು. ದಕ್ಷಿಣ ಕನ್ನಡ ಜಿಲ್ಲೆಯೆಲ್ಲೆಡೆ ಜನತೆ ಸ್ವಯಂ ಪ್ರೇರಿತರಾಗಿಯೇ ಬಂದ್ಗೆ ಬೆಂಬಲ ನೀಡಿದಂತೆ ಕಂಡುಬಂತು. ಇವೆಲ್ಲವೂ ಕೂಡ ನೋಡಿದಾಗ ಇವತ್ತಿನ ಬಂದ್ನ ಬಗ್ಗೆ, ಇವತ್ತಿನ ದಕ್ಷಿಣ ಕನ್ನಡ ಜಿಲ್ಲೆಯ ಲಾಕ್ಡೌನ್ ಬಗ್ಗೆ ಸಂಪೂರ್ಣವಾಗಿರುವಂತಹ ಚಿತ್ರಣವನ್ನು ತಾವು ನೋಡ್ಕೊಂಡು ಬಂದ್ರಿ. ಅಂದ್ರೆ 8ರಿಂದ 11 ಗಂಟೆ ತನಕ ಎಲ್ಲವೂ ಕೂಡ ಓಪನ್ ಇರುತ್ತೆ. ಎಲ್ಲ ತರಕಾರಿಗಳು, ಮೀನು, ಮಾಂಸ ಎಲ್ಲವೂ ಕೂಡ ಅಂಗಡಿಗಳು ಓಪನ್ ಇರುತ್ತೆ ಅಂತ ಬಂದಾಗ ಲಾಕ್ಡೌನ್ ಯಶಸ್ವಿ ಆಗಲ್ಲ, ಜನರಿಗೆ ಬುದ್ಧಿ ಬರಲ್ಲ ಅನ್ನುವಂತಹ ಮಾತುಗಳು ಅನೇಕ ಜನರು ಹೇಳ್ತಾ ಇದ್ರು. ಅನೇಕ ಕ್ರಿಟಿಸಿಸಮ್ ಅನ್ನೋದು ಬರ್ತಾ ಇತ್ತು. ಆದ್ರೆ ಇದೀಗ ಗೊತ್ತಾಗ್ತಾ ಇದೆ, ಜನರು ಭಯಭೀತರಾಗಿದ್ದಾರೆ, ಜನರಲ್ಲಿ ಜಾಗೃತಿ ಇದೆ, ಜನರು ಎಚ್ಚರದಿಂದ ಇದ್ದಾರೆ, ಎಲ್ಲವೂ ಕೂಡ ಗೊತ್ತಾಗಿರುವಂತದ್ದು. ಎಲ್ಲರೂ ಕೂಡ ಮನೆಯಲ್ಲಿ ಇದ್ದೀರಾ. ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಒಂದು ಆರೋಗ್ಯಕರವಾಗಿರುವಂತಹ ಚರ್ಚೆ ಇರಲಿ, ಅತ್ಯವಶ್ಯಕವಾಗಿರುವಂತದ್ದು, ಅದೇ ರೀತಿ ಉಪಯೋಗವಾಗಿರುವಂತಹ ಮಾಹಿತಿ ಇವತ್ತಿನ ಕಾರ್ಯಕ್ರಮದಲ್ಲಿ ತಜ್ಞ ವೈದ್ಯರೊಂದಿಗೆ ನಾವು ಸಮಾಲೋಚನೆ ಮಾಡ್ಲಿಕ್ಕಿದ್ದಾರೆ. ನಮ್ಮ ಜೊತೆ ತಜ್ಞ ವೈದ್ಯರಿದ್ದಾರೆ, ಮಂಗಳೂರಿನ ಹೆಸರಾಂತ ತಜ್ಞ ವೈದ್ಯರು ಕಾರ್ಯಕ್ರಮದಲ್ಲಿದ್ದಾರೆ. ಅಂದ್ರೆ ಹಲವಾರು ವಿಚಾರಗಳು ಬರುತ್ತೆ. ಕೊರೋನಾ ಅಂತ ಬಂದಾಗ ಮಾಧ್ಯಮಗಳು ಹೆದರಿಸ್ತಾ ಇವೆ, ಮಾಧ್ಯಮಗಳು ಭಯಪಡಿಸ್ತಾ ಇದೆ ಅನ್ನುವಂತಹ ಮಾತುಗಳನ್ನು ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಆದ್ರೆ ಮಾಧ್ಯಮಗಳು ಭಯಪಡಿಸುವುದರ ಜೊತೆಗೆ ಜಾಗೃತಿಯನ್ನು ಕೊಡ್ತಾ ಇದೆ, ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮಾತನ್ನು ಕೊಡ್ತಾ ಇದೆ ಅನ್ನುವಂತಹ ಮಾತನ್ನು ಬೆಳವಣಿಗೆಯಷ್ಟು ಮಾತ್ರ ಜನರು ಹೇಳ್ತಾ ಇರುವಂತದ್ದು ವಿಪರ್ಯಾಸ. ಅದೇ ರೀತಿ ತಜ್ಞ ವೈದ್ಯರು ಕೂಡ ಹೇಳುವಂತದಷ್ಟೇ, ಭಯ ಇರಬೇಕು, ಭಯ ಇದ್ರೆ ಮಾತ್ರ ಅಲ್ಲಿ ಜಾಗೃತಿ ಬರುತ್ತೆ, ಭಯ ಇದ್ರೆ ಮಾತ್ರ ಅಲ್ಲಿ ಎಚ್ಚರಿಕೆ ಬರುತ್ತೆ, ಎಚ್ಚರದಿಂದ ಇರಬೇಕು ಅನ್ನುವಂಥದ್ದು. ಸೊ ಹಾಗಾಗಿ ಮಾತಾಡಬೇಕು ಹಲವಾರು ವಿಚಾರಗಳು ದೈನಂದಿನ ಜೀವನದಲ್ಲಿ. ಈ ಸಂದರ್ಭ ನಾವು ಎಲ್ಲರೂ ಕೂಡ ಮನೆಯಲ್ಲಿದ್ದೇವೆ, ನಾವು ಯಾವ ರೀತಿ ಸುರಕ್ಷಿತವಾಗಿರಬೇಕು, ಜೊತೆಗೆ ನಮ್ಮ ಸುತ್ತಮುತ್ತಲಿನವರು, ನಾವು ಪ್ರೀತಿಸುವವರು, ನಾವು ಇಷ್ಟಪಡುವವರು, ನಮ್ಮ ಮನೆಯಲ್ಲಿರುವವರು, ಅವರು ಯಾವ ರೀತಿ ಸುರಕ್ಷತೆಯಿಂದ ಇರಬೇಕು, ಅವರು ಸುರಕ್ಷತೆಯಿಂದ ಇರಬೇಕು ಅಂತ ಹೇಳಿದ್ರೆ ನಾವೇನು ಮಾಡಬೇಕು? ಹೊರಗಡೆ ಹೋಗಿ ದುಡಿತೇವೆ, ಮನೆಗೆ ಬರ್ತೇವೆ, ಹೊರಗಡೆ ಹೋಗುವಂಥದ್ದು ಅನಿವಾರ್ಯ ಆಗುತ್ತೆ. ಸೊ ಈ ಸಂದರ್ಭ ನಾವು ಯಾವ ರೀತಿ ಸುರಕ್ಷತೆಯಿಂದ ಇರಬೇಕು ಎಲ್ಲವೂ ಕೂಡ ಮಾತಾಡಬೇಕು. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇವತ್ತಿನ ಒಂದು ದಿನ ಬರೋಬ್ಬರಿ 238 ಕೇಸ್ಗಳು ದಾಖಲಾಗಿರುವಂತದ್ದು. ಹಾಗಾದ್ರೆ ವಿಷಯ ಅನ್ನುವಂಥದ್ದು, ನಮ್ಮ ಪರಿಸ್ಥಿತಿ ಅನ್ನುವಂಥದ್ದು ಗಂಭೀರವಾಗಿದೆ ಅನ್ನುವಂಥದ್ದನ್ನು ಕೂಡ ನಾವು ಈ ಸಂದರ್ಭಗಳಲ್ಲಿ ಮರಿಬಾರ್ದಾಗುತ್ತೆ. ಅದೇ ರೀತಿ ನಮ್ಮ ಜೊತೆ ಗಣ್ಯ ವ್ಯಕ್ತಿ ಇದ್ದಾರೆ, ತಜ್ಞ ವೈದ್ಯರಿದ್ದಾರೆ. ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು ಡಾಕ್ಟರ್ ದೀಪಕ್ ಮಡಿ ಅವರು, ಅಸೋಸಿಯೇಟ್ ಪ್ರೊಫೆಸರ್ ಮೆಡಿಸಿನ್, ಅದೇ ರೀತಿ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ KMC. ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್ ದೀಪಕ್ ಮಡಿ ಅವರಿಗೆ. ನಮಸ್ಕಾರ. ನಮಸ್ತೆ ಡಾಕ್ಟರ್ ದೀಪಕ್ ಮಡಿ ಅವರು ನಮ್ಮ ಜೊತೆ ಇದ್ದಾರೆ, ತಜ್ಞ ವೈದ್ಯರು. ಕೊರೋನಾದ ಬಗ್ಗೆ ಹಲವಾರು ಉಪಯುಕ್ತವಾಗಿರುವಂತಹ ಮಾಹಿತಿಯನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಜನರಿಗೆ ನೀಡಲಿಕ್ಕಿದ್ದಾರೆ. ಅಂಡ್ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ದೀರಾ, ಲಾಕ್ಡೌನ್ ಇದೆ, ಎಲ್ಲರೂ ಕೂಡ ಮನೇಲಿ ಇದ್ದೀರಾ. ಈ ಸಂದರ್ಭ ನಾನು ಆಗ್ಲೇ ಹೇಳಿದೆ, ಕೊರೋನಾ ಅಂತ ಬಂದಾಗ ಇದು ಮಂಗಳೂರಿಗೆ ಸಂಬಂಧಪಟ್ಟದಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಪಟ್ಟದ್ದಲ್ಲ, ರಾಜ್ಯಕ್ಕೆ ಮಾತ್ರ ಸಂಬಂಧಪಟ್ಟದ್ದಲ್ಲ, ಇಡೀ ದೇಶ, ಇಡೀ ವಿಶ್ವಕ್ಕೆ ಸಂಬಂಧಪಟ್ಟಂತಹ ದೊಡ್ಡ ಮಟ್ಟದ ಮಹಾಮಾರಿ. ಬಲಿಷ್ಠ ರಾಷ್ಟ್ರಗಳು ಮಕಾಡೆ ಮಲಗಿರುವಂತದ್ದು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಸೊ ಹಾಗಾಗಿ ಈ ಸಂದರ್ಭ ಯಾವುದೇ ರೀತಿಯ ಅಸಡ್ಡೆ
ಆಲಾಸ್ಯ ಅನ್ನುವಂಥದ್ದು ಯಾವತ್ತೂ ಕೂಡ ಇರಬಾರ್ದು. ಎಚ್ಚರಿಕೆಯಿಂದ ಇರಬೇಕು, ಜಾಗೃತಿಯಿಂದ ಇರಬೇಕು. ಆ ನಿಟ್ಟಿನಲ್ಲಿ ಇವತ್ತಿನ ಕಾರ್ಯಕ್ರಮ. ತಮ್ಮಲ್ಲಿ ಪ್ರಶ್ನೆಗಳಿದ್ರೆ ನೇರವಾಗಿ ಕರೆ ಮಾಡಬಹುದು, ಮಾತನಾಡಬಹುದು. ನೇರವಾಗಿ ಡಾಕ್ಟರ್ ದೀಪಕ್ ಮಣಿ ಅವರು ಸರ್ ಈಗಿನ ಸದ್ಯದ ಪರಿಸ್ಥಿತಿಯ ಬಗ್ಗೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಓವರ್ ಆಲ್ ಇಡೀ ದೇಶದಾದ್ಯಂತ ವಿಶ್ವದಾದ್ಯಂತ ಈ ಸಮಸ್ಯೆ ಇದೆ, ಒಪ್ಕೊಳ್ತೇವೆ. ಆದ್ರೆ ಸದ್ಯದ ಪರಿಸ್ಥಿತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ಇವತ್ತಿನ ಕೇಸ್ಗಳು ಬರೋಬ್ಬರಿ 238 ಕೇಸ್ಗಳು ಬರ್ತಾ ಇದೆ. ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್ ಸದ್ಯದ ಪರಿಸ್ಥಿತಿಯ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲೆ? ಇವತ್ತು ನಮಗೆ ಟೈಟಲ್ ತುಂಬಾ ಖುಷಿ ಆಯ್ತು, ಅಭಯ ಹೇಳಿ. ನಾವು ಯಾವಾಗ್ಲೂ ಹೇಳಲಿಕ್ಕೆ ಉಂಟು, ಒಂದು ಡಾಕ್ಟರ್ನವರು ಹೆದರಿಸ್ತಾರೆ, ಇನ್ನೊಂದು ಮೀಡಿಯಾದವರು, ಇನ್ನೊಂದು ನೀವು ಚಂದ ಫ್ರೇಸ್ ಯೂಸ್ ಮಾಡಿದ್ರಿ. ನಮ್ಗೆ ಜಾಗೃತಿ ಬೇಕು ಮತ್ತು ಜಾಗೃತಿ ಬೇಕು. ಇದು ಎರಡಿದ್ರೆ ಮಾತ್ರ ವಿ ಕ್ಯಾನ್ ಟ್ಯಾಕಲ್ ಕೊರೋನಾ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಬಗ್ಗೆ ಬಂದ್ರೆ, ಸಾಧಾರಣ ನಿನ್ನೆವರೆಗೆ ನೀವು ಹೇಳಿದಾಗ ಸಾಧಾರಣ 2,500 ಕೇಸ್ ಇತ್ತು. ಇವತ್ತಿದ ಅಂಕಿಅಂಶ ನನಗೆ ಇನ್ನೂ ಬರ್ಲಿಲ್ಲ ನನ್ನ ಮೊಬೈಲಿಗೆ. ನೀವು ಹೇಳಿದ ನಾನು ನಂಬ್ತೇನೆ 257. ನಿನ್ನೆ ಸರಾಸರಿ ಈಗ ಸಾಧಾರಣ ಡೈಲಿ 100 ಪರ್ ನಡೀತಾ ಇದ್ದೇವೆ ನಾವೀಗ. ಮತ್ತೆ ಇನ್ನೊಂದು ಅರ್ಥ ಮಾಡಿಕೊಳ್ಬೇಕು, ಈಗ ನಾವು 200 ಹೇಳಿದ್ರೆ ಜನ ಹೊರ ರಾಷ್ಟ್ರದಿಂದ ಬರ್ತಾ ಇದ್ದಾರೆ. ಸೊ ಅವರು ಬಂದು ಹೋಟೆಲ್ ಕ್ವಾರಂಟೈನ್ ಇರುವಾಗ ಚೆಕ್ ಮಾಡ್ತಾರೆ. ಸೊ ಅವರ ನಂಬರ್ಸ್ ಇನ್ಕ್ಲೂಡ್ ಆಗಿರ್ತದೆ ಇದ್ರಲ್ಲಿ. ಬರೀ ಇದು ಲೋಕಲ್ ಕೇಸ್ ಮಾತ್ರ ಅಲ್ಲ, ಸ್ವಲ್ಪ ಈಗ ಗಲ್ಫ್ ರಾಜ್ಯಗಳಿರ್ಬೋದು, ಅವ್ರನ್ಸ ಆಲ್ರೆಡಿ ಅವರು ಹೋಟೆಲ್ ಇರ್ತಾರೆ, ಅವ್ರು ಟೆಸ್ಟ್ ಮಾಡುವಾಗ ಪಾಸಿಟಿವ್ ಸಿಕ್ಕಿರುವ ಸಾಧ್ಯತೆಗಳುಂಟು. ಆದ್ರೆ ಈಗ ಲಾಕ್ ಡೌನ್ ಮಾಡಿದ ಕಾರಣ ಇಟ್ ಈಸ್ ಲಿಟಲ್ ಸೀರಿಯಸ್ ಹೇಳಿ ಲೆಕ್ಕ. ಅದ್ರ ಕಾರಣ ಲಾಕ್ ಡೌನ್ ಮಾಡ್ಬೇಕಾಯ್ತು. ಈಗ ಎಲ್ಲ ಸರಿ ಇದ್ರೆ ಗವರ್ಮೆಂಟ್ಸ್ ಲಾಕ್ ಡೌನ್ ಮಾಡ್ತಿರ್ಲಿಲ್ಲ. ಮೇನ್ ಏನಾಯ್ತು, ನೀವು ಬೆಂಗಳೂರಿದ್ದು ನೋಡಿರ್ಬೋದು, ದಿನಕ್ಕೆ 2,000, 1,500, 2,000 ನಡೀತಾ ಉಂಟು. ನಮ್ದು ಇನ್ನೂ 100ರಿಂದ 200 ಗಡಿಯಲ್ಲಿ ಉಂಟು. ಆದ್ರೆ ಸ್ಲೋಲಿ ಇಟ್ ಈಸ್ ಶೋಯಿಂಗ್ ಅನ್ ಇನ್ಕ್ರೀಸಿಂಗ್ ಟ್ರೆಂಡ್. ಆದ ಕಾರಣ ಈ ಲಾಕ್ ಡೌನ್ ಮಾಡಿದ್ರು. ಸರ್, ಈಗ ಲಾಕ್ ಡೌನ್ ಎಷ್ಟು ಅವಶ್ಯಕವಾಗಿರುತ್ತೆ ಅಂದ್ರೆ, ಜನರಲ್ಲಿ ಬರ್ತಾ ಇರುವಂತಹ ಪ್ರಶ್ನೆ ಒಂದೇ. ಲಾಕ್ ಡೌನ್ ಅಂತ ಬಂದಾಗ ದೊಡ್ಡ ಮಟ್ಟದ ಚರ್ಚೆ ತಮ್ ಕೂಡ ಗೊತ್ತಿದೆ. ಈ ಹಿಂದೆ ನಾವು 2.5 ತಿಂಗಳುಗಳ ಕಾಲ ಮನೇಲಿದ್ವಿ. ದೇಶ ಹೇಳಿತ್ತು ಲಾಕ್ ಡೌನ್ ಆಗ್ಬೇಕು ಅನ್ನೋಂಥದ್ದು, ಪ್ರಧಾನಿ ಅವರು ಹೇಳಿದ್ರು ಲಾಕ್ ಡೌನ್ ಮಾಡ್ಬೇಕು ಅನ್ನೋಂಥದ್ದು. ಸೊ ಮನೇಲಿದ್ವಿ, ಕಂಟ್ರೋಲ್ ಬರುತ್ತೆ ಅಂತ ಅನ್ಕೊಂಡಿದ್ವಿ, ಆದ್ರೆ ಕಂಟ್ರೋಲ್ ಬರಲಿಲ್ಲ. ಒನ್ಸ್ ಅಗೇನ್ ಲಾಕ್ ಡೌನ್ ಆಗಲ್ಲ ಅಂತ ಹೇಳಿದ್ರು. ಎಸ್, ಲಾಕ್ ಡೌನ್ ಮಾಡಬೇಕು ಅಂತ ಬಂತು. ಈಗ ಅನಿವಾರ್ಯವಾಗಿ ಲಾಕ್ ಡೌನ್ ಮಾಡಲೇಬೇಕು. ನಿಯಂತ್ರಣ ಕೈಮೀರಿ ಹೋಗ್ತಾ ಇದೆ. ಉಸ್ತುವಾರಿ ಸಚಿವರು ಹೇಳ್ತಾ ಇದ್ದಾರೆ ನಿಯಂತ್ರಣಕ್ಕೆ ಬರಬೇಕು, ಹತೋಟಿಗೆ ಬರಬೇಕು ಅಂತ ಹೇಳಿದ್ರೆ ಲಾಕ್ ಡೌನ್ ಅನಿವಾರ್ಯ ಅನ್ನುವಂಥದ್ದು. ತಾವು ತಜ್ಞ ವೈದ್ಯರಾಗಿ ಈ ಲಾಕ್ ಡೌನ್ ಅನ್ನುವಂಥದ್ದು ಎಷ್ಟು ಅನಿವಾರ್ಯವಾಗುತ್ತೆ ಅಂಡ್ ವೈ ಅನ್ನುವಂಥದ್ದು ಸರ್? ನೋಡಿ, ಈಗ ನಾವು ಲಾಕ್ ಡೌನ್ ಹೇಳುವಾಗ ಇನ್ನೊಂದು ವರ್ಡ್ ಯೂಸ್ ಸ್ವಯಂ ಪ್ರೇರಿತ. ಈಗ ಗವರ್ಮೆಂಟ್ ಮಾಡುದು ಯಾರಿಗೋಸ್ಕರ? ನಮಗೋಸ್ಕರ, ಗವರ್ಮೆಂಟ್ಗೋಸ್ಕರ. ಅವರು ಮಾಡುದು ಜನಸಾಮಾನ್ಯರಿಗಾಗಿ. ಮತ್ತೆ ನಾವು ಫಸ್ಟ್ ಲಾಕ್ ಡೌನ್ ವಿಷಯ ತಗೊಳ್ಳುವ, ಆಲ್ಮೋಸ್ಟ್ ಸಾಧಾರಣ 1 ತಿಂಗಳು, 1.5 ತಿಂಗಳವರೆಗೆ ಸ್ಪ್ರೆಡ್ ಆಯ್ತು. ಆಗ ನಾವು ಏನ್ ಮಾಡಿದೆವು? ವಿ ಬಿಲ್ಟ್ ಅವರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಈಗ ನಾವು ಇದನ್ನು ಈ ಲಾಕ್ ಡೌನ್ ಯಾರಿಂದ ಕಲ್ತದ್ದು? ಅಮೆರಿಕಾದಲ್ಲಿ ಆಯ್ತು, ಇಟಲಿಯಲ್ಲಿ ಆಯ್ತು. ಸೊ ನೀವು ಹೇಳಿದಾಗೆ ಇದು ದೊಡ್ಡ ದೊಡ್ಡ ರಾಷ್ಟ್ರಗಳು, ಇವುಗಳಿಗೆ ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಾವು ವಿಶ್ವದಲ್ಲಿ ಅತಿ ದೊಡ್ಡ ಸಕ್ಸೆಸ್ಫುಲ್ ನೋಡಿ, ಸ್ವಲ್ಪ ಈಚೆ ಆಗ್ತದೆ. ವಿಲ್ ಆಲ್ವೇಸ್ ಥಿಂಕ್ ದ ಗ್ಲಾಸ್ ಇಸ್ ಹಾಫ್ ಫುಲ್, ನಾಟ್ ಹಾಫ್ ಎಂಪ್ಟಿ. ಲಾಕ್ ಡೌನ್ ಕೆಲವರು ಈಗ 100 ಜನ ಒಂದೇ ಲೆಕ್ಕ ಇರುದಿಲ್ಲ. ನಮ್ದು 5 ಬೆರಳಿದ್ದಾರೆ, ಒಂದೇ ಬೆರಳು ಎಲ್ಲ ಸೇಮ್ ಟೈಪ್ ಇರುದಿಲ್ಲ. ಸೊ ಕೆಲವರು 99% ಲಾಕ್ ಡೌನ್ ಫಾಲೋ ಮಾಡ್ತಾರೆ, 1-2% ದೇ ವಿಲ್ ನಾಟ್ ಒಬೇ. ಸೊ ಫಸ್ಟ್ ಲಾಕ್ ಡೌನ್ ಅಲ್ಲಿ ಏನಾಯ್ತು? ನಾನು ಆಸ್ ಎ ಡಾಕ್ಟರ್ ಮಾತಾಡ್ತೇನೆ. ಫಸ್ಟ್ ಲಾಕ್ ಡೌನ್ ಮಾಡುವಾಗ ವಿ ವರ್ ಏಬಲ್ ಟು ಬಿಲ್ಡ್ ಅವರ್ ಹೆಲ್ತ್ ಇನ್ಫ್ರಾಸ್ಟ್ರಕ್ಚರ್. ಈಗ ಹಾಸ್ಪಿಟಲ್ ನೋಡಿ, ನಾವು ಒಂದು ಟ್ರಯೇಜ್ ಕ್ಲಿನಿಕ್ ಅಂತ ಮಾಡಿದ್ದೆವು, ಒಂದು ಫ್ಲೂ ಕ್ಲಿನಿಕ್ ಅಂತ ಮಾಡಿದ್ದೆವು. ಈಗ ನಮ್ಮ ಜಿಲ್ಲಾಸ್ಪತ್ರೆ ತಗೊಳ್ಳುವ, ಅವರು ಸಾಧಾರಣ ಲಾಕ್ ಡೌನ್ ಪೀರಿಯಡ್ ಅಲ್ಲಿ ನಮ್ಮ ಜಿಲ್ಲಾಸ್ಪತ್ರೆ ICU ಏನೆಲ್ಲ ಸೌಲಭ್ಯ ಬೇಕು ಇದನ್ನೆಲ್ಲ ಜಿಲ್ಲಾಡಳಿತ ಮಾಡಿದೆ. ಸೊ ಈ ಲಾಕ್ ಡೌನ್ ಒಂದು ಟ್ರೀಟ್ಮೆಂಟ್ ಟೈಪ್ ಅಂತಲ್ಲ. ಲಾಕ್ ಡೌನ್ ಇಸ್ ನಾಟ್ ಎ ಕ್ಯೂರ್ ಫಾರ್ ಕೊರೋನಾ. ಆ ಟೈಮ್ ಅಲ್ಲಿ ಏನಾಗ್ತದೆ, ಈಗ ನಾವೊಂದು ಮಾರ್ಕೆಟ್ ಅಲ್ಲಿ ಅಂದಾಜು ಮಾಡುವ, ಈಗ ಒಂದು ಲಾಕ್ ಡೌನ್ ಇಲ್ಲ ಅಂತ ಹೇಳಿದ್ರೆ 100 ಜನ ಮಾರ್ಕೆಟ್ ಅಲ್ಲಿ ಓಡಾಡ್ತಾರೆ. ಅವರಲ್ಲಿ 2 ಕೊರೋನಾ ಉಂಟಂತ ಎಣಿಸೋಣ, ಅವರೊಂದು 50 ಜನಕ್ಕೆ ಸ್ಪ್ರೆಡ್ ಮಾಡ್ಬೋದು. ಈಗ ನಾವು ಅದೇ ಮಾರ್ಕೆಟ್ ನಲ್ಲಿ 10 ಜನ ಬಿಟ್ರೆ ಸೊ ಆಟೋಮೆಟಿಕಲಿ ಕೊರೋನಾ ಕಮ್ಮಿ ಆಗ್ತದೆ. ಸೊ ದಟ್ ಇಸ್ ದ ಹೋಲ್ ಪರ್ಪಸ್ ಆಫ್ ಲಾಕ್ ಡೌನ್. ಮತ್ತೆ ಅದು ನಮ್ಗೆ ನಮ್ಮ ಹೃದಯದಿಂದ ಬರಬೇಕು, ಸ್ವಯಂ ಪ್ರೇರಿತವಾಗಿ ಬರಬೇಕು. ನಾವು ಮಾಡುದು ಲಾಕ್ ಡೌನ್ ಗವರ್ಮೆಂಟ್ಗೋಸ್ಕರ ಅಲ್ಲ, ನಮ್ಮ ಫ್ಯಾಮಿಲಿಗೋಸ್ಕರ, ನಮ್ಮ ಮನೆಯವರಿಗೋಸ್ಕರ, ನಮ್ಮ ನೇಬರ್ಸ್ಗೋಸ್ಕರ, ನಮ್ಮ ಡಾಕ್ಟರ್ನವರಿಗೋಸ್ಕರ. ಈಗ ಡಾಕ್ಟರ್ನವ್ರು ಲಾಸ್ಟ್ ಲಾಕ್ ಡೌನ್ ಅಲ್ಲಿ ಸಹ ಆಸ್ಪತ್ರೆಗೆ ಬರ್ತಿದ್ರು, ಈಗ ಬರ್ತಾರೆ. ಈಗ ಜನರಿಗೆ ಇನ್ಫೆಕ್ಟ್ ಆದ ಕೇರ್ ಕೊಡುದು ಲಾಸ್ಟ್ ಯಾರು? ಡಾಕ್ಟರ್ನವರು, ನರ್ಸಸ್, ನಮ್ಮ ಪೊಲೀಸ್ಗಳು. ಸೊ ಇವರೆಲ್ಲರಿಗೂ ಲಾಕ್ ಡೌನ್ ಅವಶ್ಯಕ, ಸದ್ಯಕ್ಕೆ ಅವಶ್ಯಕ ಇತ್ತು. ಅದು ಏನು, ಅದರದ್ದು ಫಲ ಸಿಗ್ತದೆ, ವೇಟ್ ಅಂಡ್ ವಾಚ್.
ಸ್ವಯಂ ಪ್ರೇರಿತ ನೀವು ಒಳ್ಳೆ ವರ್ಡ್ ಯೂಸ್ ಮಾಡಿದ್ರಿ. ಎಸ್ ಸರ್, ಯಾಕಂದ್ರೆ ಇವತ್ತಿನ ದಿನ ನಮ್ಮ ಜಿಲ್ಲೆಯಲ್ಲಿ ನೋಡ್ಬೇಕು, ತಾವು ಕೂಡ ದೃಶ್ಯಾವಳಿಗಳು ನೋಡ್ತಾ ಇದ್ದೀರಾ. ಅಂದ್ರೆ ನಾವು 8 ರಿಂದ 11 ಗಂಟೆಯ ತನಕ ಓಪನ್ ಇರುತ್ತೆ ಅಂತ ಬಂದಾಗ ಎಲ್ಲರೂ ಕೂಡ ರೋಡಿಗೆ ಇಳಿತಾರೆ, ಎಂದಿನಂತೆ ಓಡಾಡ್ತಾ ಇರ್ತಾರೆ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಜಿಲ್ಲೆಯ ಜನರು ಬುದ್ಧಿವಂತರಾಗಿದ್ದಾರೆ ಅನ್ನೋದು ನನ್ನ ಅನಿಸಿಕೆ. ಯಾಕಂದ್ರೆ ಇವತ್ತು ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಕೂಡ ಮನೇಲಿದ್ರು. ಯಾರು ಕೂಡ ಅತ್ಯವಶ್ಯಕವಾಗಿದ್ದವರು ಮಾತ್ರ ಬೆರಳೆಣಿಕೆಯಷ್ಟು ಜನರು ಹೊರಗೆ ಬಂದಿದ್ರು. ಅನಾವಶ್ಯಕವಾಗಿ ಯಾರು ಕೂಡ ತಿರುಗಾಡ್ತಾ ಇರಲಿಲ್ಲ. ಸ್ವಯಂ ಪ್ರೇರಿತವಾಗಿರುವಂತಹ ಬಂಧನ ಅವರಿಗೆ ಅವರು ಹಾಕೊಂಡಿದ್ರು. ಸೊ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಜನರಿಗೆ ಜಾಗೃತಿ ಬಂದಿದ್ಯಾ? ಯಾವ ರೀತಿ ಸರ್? ಹೌದು, 2 ಆಗಿದೆ, 3 ಆಗಿದೆ. ಒಂದು ಭಯ, ಜಾಗೃತಿ, ಇದು 3 ಆಗಿದೆ. ಪ್ರಾಬಬ್ಲಿ ಜನರು ಬೆಂಗಳೂರು ನೋಡಿ ಈಗ ಸ್ವಲ್ಪ ಕಲಿತಾ ಇದ್ದಾರೆ. ಡೈಲಿ ಬೆಂಗಳೂರಲ್ಲಿ 1,500 2,000 ಕೇಸ್ ಹೋಗ್ತಾ ಉಂಟು. ಸ್ವಲ್ಪ ನೀವು ಮಾಧ್ಯಮದಲ್ಲಿ ಹೇಳಿರ್ತೀರಿ ಬೆಡ್ ಪ್ರಾಬ್ಲಮ್ ಉಂಟು. ಸೊ ಅದೆಲ್ಲ ಜನರಿಗೆ ಗೊತ್ತಾಗಿದೆ. ಓಕೆ, ಇನ್ನು ನಾವು ಸಹ ಬೇಕಾದಾಗ ಓಡಾಡ್ಲಿಕ್ಕೆ ಶುರು ಮಾಡಿದ್ವಿ. ಎಲ್ಲಿಯಾದ್ರೂ ಕೊರೋನಾ ಬಂದ್ರೆ ನಮ್ಗೆ ಪ್ರಾಬ್ಲಮ್ ಬರ್ಬೋದು ಅಂತ ಹೇಳಿ ಜನರಿಗೆ ಈಗ ಮನದಟ್ಟಾಗಿದೆ ಆಲ್ರೆಡಿ. ಸ್ವಲ್ಪ ಕ್ರೆಡಿಟ್ ನಿಮ್ಗೆ ಸಹ ಬರ್ತೇವೆ ನಾವು, ಮೀಡಿಯಾಗೆ ಸಹ ಸ್ವಲ್ಪ ಕ್ರೆಡಿಟ್ ಕೊಡುವ. ಭಯದೊಟ್ಟಿಗೆ ಜಾಗೃತಿ 2 ಮಾಡಿದ್ದೀರಿ. ಎಸ್ ಸರ್, ಥ್ಯಾಂಕ್ ಯು. ಅಂಡ್ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಓಕೆ, ಎಸ್, ಕರೆ ಕಟ್ ಆಗಿದೆ. ದಯಮಾಡಿ ಕರೆ ಮಾಡಿದಾಗ ಟಿವಿ ಅಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದಿದ್ರೆ ಕರೆ ಕಟ್ ಆಗುತ್ತೆ. ಅನೇಕ ಕರೆಗಳು ಬರ್ತಾ ಇದೆ. ಎಸ್, ತಮ್ಮಲ್ಲೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನೋದೇ ಇದೆ. ಕರೆ ಮಾಡಬಹುದು. ಅಭಿಪ್ರಾಯಗಳು, ಅದೇ ರೀತಿ ಗೊಂದಲಗಳು, ಅದೇ ರೀತಿ ಪ್ರಶ್ನೆಗಳು ಇದ್ರೆ ನೇರವಾಗಿ ಕೇಳಬಹುದು. ನಾನು ನೇರವಾಗಿ ಪ್ರಶ್ನೆಗೆ ಬರ್ತೇನೆ ಸರ್. ಡಾಕ್ಟರ್ ಅವರೇ, ಯಾವ ರೀತಿ ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಲಾಕ್ಡೌನ್ ಆಗಿದೆ, ಬೆಂಗಳೂರಲ್ಲೂ ಕೂಡ ಲಾಕ್ಡೌನ್ ಆಗಿದೆ. ಬೆಂಗಳೂರು ಗ್ರಾಮಾಂತರ, ಅರ್ಬನ್, ಅದೇ ರೀತಿ ಬಂದಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದಿನದಿಂದ ದಿನಕ್ಕೆ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತ ಬಂದಾಗ, ಮಲ್ಟಿಪಲ್ ಆಗ್ತಾ ಇದೆ ಅಂತ ಬಂದಾಗ ಬರ್ತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದು. ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅನ್ನುವಂಥದ್ದು ಎಲ್ಲರೂ ಕೂಡ ಹೇಳ್ತಾ ಇರುವಂತಹ ವಿಚಾರ. ಏನ್ ಹೇಳ್ತೀರಾ ಸರ್? ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ಯಾ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? ಆಗಿದ್ರೆ ಈ ಕಮ್ಯುನಿಟಿ ಸ್ಪ್ರೆಡ್ ಹಂತದಲ್ಲಿ ನಾವು ಯಾವ ರೀತಿ ಎಚ್ಚರಿಕೆಯಿಂದ ಇರಬೇಕು ಸರ್? ನೋಡಿ, ಒಂದು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಬರುವ, ಈಗ ನಾವು ಏನು ಟೆಸ್ಟಿಂಗ್ ಮಾಡ್ತೇವೆ ನಮ್ಗೆ ಏನು ರಿಸ್ಟ್ರಿಕ್ಷನ್ ಇಲ್ಲ. ನೀವು ಕೆಲವು ಸ್ಟೇಟ್ಸ್ ಅಲ್ಲಿ ನೀವು ಕೇಳಿರ್ಬೋದು ಟೆಸ್ಟಿಂಗ್ ಹೆಚ್ಚು ಮಾಡ್ಲಿಕ್ಕೆ ಬಿಡುದಿಲ್ಲ ಅಂತ ಕೇಳಿರ್ಬೋದು. ಆದ್ರೆ ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರಾಕ್ಟೀಸಿಂಗ್ ಡಾಕ್ಟರ್ ಆಗಿ ಹೇಳ್ತೇನೆ, ನಮ್ಮಲ್ಲಿ ಟೆಸ್ಟಿಂಗ್ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ. ಅದು ಗವರ್ಮೆಂಟ್ ಕ್ಲಿಯರ್ ಕಟ್ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ. ಆ ಗೈಡ್ ಲೈನ್ಸ್ ಅಲ್ಲಿ ಯಾರು ಬರ್ತಾರೆ ನಾವು ಅವರನ್ನು ಟೆಸ್ಟ್ ಮಾಡ್ತೇವೆ. ಮತ್ತೆ ಈಗ ಏನಾಗಿದೆ, ಈಗ ಸ್ವಲ್ಪ ನಾನು ಪ್ರೀವಿಯಸ್ ಟಾಪ್ ಅಲ್ಲಿ ಹೇಳಿದ್ದೆ, ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ, ಯಾರಿಗೆ ಕಫ ಉಂಟು, ಕೆಮ್ಮು, ಜ್ವರ ಉಂಟು, ನಾವು ಅವರಿಗೂ ಟೆಸ್ಟ್ ಮಾಡ್ತಾ ಇದ್ದೇವೆ. ಸ್ವಾಭಾವಿಕವಾಗಿ ನಾವು ಟೆಸ್ಟ್ ಮಾಡಿದಷ್ಟು ಹೆಚ್ಚು ನಮ್ಗೆ ನಂಬರ್ ಸಿಗ್ತದೆ. ಈಗ ಯಾರ ಹೇಳ್ತಾ ಇದ್ರು, ಒಂದು ರೋಗ ಇಲ್ಲ ಅಂತ ಹೇಳಿದ್ರೆ ಟೆಸ್ಟೇ ಮಾಡ್ಬೇಕು, ಯಾಕೆ ಗೊತ್ತೇ ಆಗುದಿಲ್ಲ, 0 ಬರ್ತದೆ. ಸೊ ನಾವು ಎಷ್ಟು ಟೆಸ್ಟ್ ಮಾಡ್ತೇವೆ ನಮ್ಗೆ ಅಷ್ಟೇ ಪಾಸಿಟಿವ್ ಬರ್ತದೆ. ಕೊರೋನಾದಲ್ಲಿ ಒಂದು ರೂಲ್ ಉಂಟು, ಒಂದು ಡಬಲ್ ಟಿ ಅಂತ ಹೇಳ್ತೇನೆ ನಾನು, ಟೆಸ್ಟ್ ಮತ್ತೆ ಐಸೋಲೇಟ್. ಇನ್ನೊಂದು ಟಿ ಅಂತ ಟ್ರೀಟ್ಮೆಂಟ್ ಅಂತ ಹೇಳ್ತಾರೆ. ಬಟ್ ಐ ಆಮ್ ಎ ಸ್ಟ್ರಾಂಗ್ ಬಿಲೀವರ್ ಆಫ್ ಟೆಸ್ಟಿಂಗ್ ಅರ್ಲಿ ಅಂಡ್ ಐಸೋಲೇಟಿಂಗ್. ಓಕೆ, ಅಲ್ಲ ಸರ್, ಟೆಸ್ಟ್ ಮಾಡಿದ್ರೆ ಹಾಗಾದ್ರೆ ಪಾಸಿಟಿವ್ ಕೇಸಸ್ಗಳು ಜಾಸ್ತಿ ಬರುತ್ತೆ ಅಂತ ತಾವು ಹೇಳೋದಾ? ಹೌದು, ಎಕ್ಸಾಕ್ಟ್ಲಿ. ಈಗ ನಮ್ಗೆ ಈಗ ಒಂದು ಶುಗರ್ ಉಂಟು ಅಂತ ಹೇಳುವ. ಈಗ ನಮ್ಗೆ ಓಕೆ, ಈಗ ದಕ್ಷಿಣ ಕನ್ನಡ ಎಷ್ಟು ಜನರಿಗೆ ಶುಗರ್ ಉಂಟು ಹೇಳುವ. ಈಗ ನಾವು ಟೆಸ್ಟೇ ಮಾಡಿದ್ರೆ ಗೊತ್ತಾಗ್ತದೆ ನಮ್ಗೆ. ನಾವು ಟೆಸ್ಟ್ ಮಾಡಿದ್ರೆ ಹೇಳ್ತೇವೆ ದಕ್ಷಿಣ ಕನ್ನಡದಲ್ಲಿ ಡಯಾಬಿಟಿಸ್ ರೋಗವೇ ಇಲ್ಲ. ನಾವು 1000 ಜನಕ್ಕೆ ಟೆಸ್ಟ್ ಮಾಡಿದ್ರೆ ನಮ್ಗೆ ಗೊತ್ತಾಗ್ತದೆ ಓಕೆ 500 ಜನಕ್ಕೆ ಶುಗರ್ ಉಂಟು ಹೇಳಿ. ಫಸ್ಟ್ ವಿ ಹ್ಯಾವ್ ಟು ಟೆಸ್ಟ್, ವೆರಿ ಇಂಪಾರ್ಟೆಂಟ್. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಒಳ್ಳೆ ನಡೀತಾ ಉಂಟು. ಓಕೆ, ಟೆಸ್ಟಿಂಗ್ ಚೆನ್ನಾಗಿ ನಡೀತಾ ಇದೆ ಅಂತ ತಾವು ಹೇಳ್ತಾ ಇದ್ದೀರಾ ಸರ್. ಡೈರೆಕ್ಟ್ ಆಗಿ ನೇರವಾಗಿ ನಾನು ಇನ್ನಿತರ ಪ್ರಶ್ನೆಗಳಿಗೆ ಬರ್ತೇನೆ. ಕಮ್ಯುನಿಟಿ ಸ್ಪ್ರೆಡ್ ಬಗ್ಗೆ ತಾವು ನಾನು ಕೇಳಿದೆ ಪ್ರಶ್ನೆ, ಏನ್ ಹೇಳ್ತೀರಾ ಸರ್? ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಅಂದ್ರೆ ವೈದ್ಯರು ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಅಂಡ್ ಯಾರು ಕೂಡ ಪರ್ಫೆಕ್ಟ್ ಆಗಿರುವಂತಹ ಉತ್ತರ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಮಾತು, ಜನರಿಗೆ ಕನ್ಫ್ಯೂಷನ್ ಇದೆ. ನಾವು ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ ಕಮ್ಯುನಿಟಿ ಸ್ಪ್ರೆಡ್ ಆಗಿದ್ರೆ ಎಸ್ ಆಫ್ ಕೋರ್ಸ್ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಮಾತುಗಳು ಜನರು ಕೇಳ್ತಾ ಇದ್ದಾರೆ. ಅಂದ್ರೆ ವೈದ್ಯರೇ ಹೇಳ್ತಾ ಇದ್ರೆ ಇಲ್ಲ ಅನ್ನುವಂಥದ್ದು. ಸೊ ಓಡಾಡೋಣ ಅನ್ನುವಂತಹ ಮಾತುಗಳು, ಅದಕ್ಕೋಸ್ಕರ ಸರ್. ನೀವು ತುಂಬಾ ಒಳ್ಳೆ ಆಂಕರ್. ನಾನು ಆದಷ್ಟು ಆ ಪ್ರಶ್ನೆಯನ್ನು ಬದಿಗಿಟ್ಟೆ, ನೋಡುವ ನಿತಿನ್ ಏನ್ ಮಾಡ್ತಾರೆ ಹೇಳಿ. ಬಟ್ ಐ ಥಿಂಕ್ ಯು ವಾಂಟ್ ಎ ಕಮಿಟೆಡ್ ಆನ್ಸರ್. ಇಲ್ಲ ಸರ್, ಲೆಟ್ ಮಿ ಬಿ ವೆರಿ ಫ್ರಾಂಕ್. ಯೆಸ್, ಓಕೆ, ಮಾತಾಡಿ. ನಿತಿನ್, ಐ ವಿಲ್ ನಾಟ್ ಈಗ ಇಟ್ ಈಸ್ ನಾಟ್ ಆಸ್ ಫುಲ್ ಬ್ಲೋನ್ ಕಮ್ಯುನಿಟಿ ಸ್ಪ್ರೆಡ್, ಬಟ್ ದೇರ್ ಆರ್ ಇನ್ಸ್ಟೆನ್ಸಸ್. ನಾನು ಇಲ್ಲ ಹೇಳುದಿಲ್ಲ, ಐ ವಿಲ್ ನಾಟ್ ಡಿನೈ ಕಮ್ಯುನಿಟಿ ಸ್ಪ್ರೆಡ್, ಬಟ್ ದೇರ್ ಆರ್ ಇನ್ಸ್ಟೆನ್ಸಸ್. ಇಟ್ ಈಸ್ ನಾಟ್ ಆಸ್ ಈಗ ಡೆಲ್ಲಿ ಆಗ್ಲಿ ಮಹಾರಾಷ್ಟ್ರ ಆಗ್ಲಿ ಅಂತ ಟೈಪ್ ಇಲ್ಲ. ಸ್ಟಿಲ್ ವಿ ಹ್ಯಾವ್ ಎ ವೆರಿ ಗುಡ್ ಚಾನ್ಸ್ ಆಫ್ ಕಂಟ್ರೋಲಿಂಗ್ ಇಟ್. ಓಕೆ, ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ. ಮತ್ತೆ ನಿತಿನ್, ಇಟ್ ಇಸ್ ಅ ಡೆಮೋಕ್ರಸಿ. ಎವ್ರಿ ಡಾಕ್ಟರ್ ಕ್ಯಾನ್ ಹ್ಯಾವ್ ಹಿಸ್ ಓನ್ ಒಪಿನಿಯನ್. 100 ಜನ ಕೇಳಿದ್ರೆ ಯು ಮೈಟ್ ಗೆಟ್ ಎ ಡಿಫರೆಂಟ್ ಒಪಿನಿಯನ್. ಬಟ್ ಅಂಕಿ ಅಂಶಗಳು ಎಲ್ರಿಗೂ ನೋಡ್ಲಿಕ್ಕೆ ಉಂಟು.
ಆಸ್ ಆಫ್ ನಾವು ದಕ್ಷಿಣ ಕನ್ನಡ ನಮಗೆ ಕಾಂಟ್ಯಾಕ್ಟ್ ಸಿಗ್ತಾ ಉಂಟು, ಬಟ್ ಸಮ್ ಪೇಷಂಟ್ಸ್ ವಿ ಆರ್ ನಾಟ್ ಏಬಲ್ ಟು ಟ್ರೇಸ್ ದ ಕಾಂಟ್ಯಾಕ್ಟ್ಸ್. ಅಲ್ವಾ? ಓಕೆ ಸರ್, ಹಾಗಾದ್ರೆ ಈ ಒಂದು ಕಮ್ಯುನಿಟಿ ಸ್ಪ್ರೆಡ್ ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹ ವಿಚಾರ, ಯಾಕಂದ್ರೆ ಮಲ್ಟಿಪಲ್ ಆಗ್ತಾ ಇದೆ ಕೇಸ್ಗಳು. ಸೊ ಈ ಸಂದರ್ಭ ಕಮ್ಯುನಿಟಿ ಸ್ಪ್ರೆಡ್ ಆಗುತ್ತೆ ಅಂತ ಬಂದಾಗ ವೆರಿ ಇಂಪಾರ್ಟೆಂಟ್, ಒಬ್ಬ ವ್ಯಕ್ತಿ ಮಾಡಬೇಕಾಗಿರುವಂತಹ ಕ್ರಮಗಳು ಏನು ಮಾಡಬಹುದು ಈ ಸಂದರ್ಭ? ವಾಟ್ ಈಸ್ ಕಮ್ಯುನಿಟಿ ಸ್ಪ್ರೆಡ್ ಅನ್ನುವಂಥದ್ದು ಅಂದ್ರೆ ಗೊತ್ತಿರೋರು ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ತಾರೆ, ಆದ್ರೆ ಅನೇಕ ಜನ ಕಮ್ಯುನಿಟಿ ಸ್ಪ್ರೆಡ್ ಅಂದ್ರೆ ಗೊತ್ತಿಲ್ಲ, ಎಷ್ಟು ಭಯಾನಕವಾಗುತ್ತೆ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಜಾಗೃತಿ ಕೊಡಬೇಕಾಗುತ್ತೆ ಸರ್, ಕಮ್ಯುನಿಟಿ ಸ್ಪ್ರೆಡ್ ಬಗ್ಗೆ. ಅಂದ್ರೆ ಜಿಲ್ಲೆಯಲ್ಲಿ ಕೇಸ್ಗಳು ಜಾಸ್ತಿ ಆಗ್ತಿದೆ ಅಂತ ಬಂದಾಗ ಅನೇಕ ಜನರು ಕಾರ್ಯಕ್ರಮ ನೋಡ್ತಾ ಇದ್ರೆ ವಾಟ್ ಈಸ್ ಕಮ್ಯುನಿಟಿ ಸ್ಪ್ರೆಡ್ ಅನ್ನುವಂಥದ್ದು ಅಂಡ್ ಯಾವ ರೀತಿ ಈ ಸಂದರ್ಭ ನಾವು ಜಾಗೃತಿಯಿಂದ ಇರಬೇಕು? ನೋಡಿ, ಯೂಶುವಲ್ ಏನಾಗ್ತಿತ್ತು ಮೊದ್ಲೆಲ್ಲ, ನಮ್ಗೆ ಒಂದು ಪೇಷಂಟ್ ಪಾಸಿಟಿವ್ ಬಂದ್ರೆ ಅವನಿಗೆ ಒಂದು ಕಾಂಟ್ಯಾಕ್ಟ್ ಸಿಗ್ತಿತ್ತು. ಓಕೆ, ಅವನ ಫ್ರೆಂಡ್ ಕೊರೋನಾ ಇತ್ತ, ಇಲ್ಲಾಂದ್ರೆ ಅವನ ಮನೆಗೆ ಯಾರಾದ್ರೂ ಹೊರ ದೇಶದಿಂದ ಬಂದಿದ್ರ, ವಿ ಹ್ಯಾಡ್ ಡೆಫಿನೆಟ್ ಕಾಂಟ್ಯಾಕ್ಟ್ ಸಿಗ್ತಾ ಇತ್ತು. ಇಲ್ಲಾಂದ್ರೆ ಅವನು ಮಹಾರಾಷ್ಟ್ರಕ್ಕೆ ಹೋಗಿ ಬಂದ, ಅವನು ದೆಹಲಿಗೆ ಹೋಗಿ ಬಂದ. ಸೊ ವಿ ಆರ್ ಹ್ಯಾವಿಂಗ್ ದಟ್ ಕಾಂಟ್ಯಾಕ್ಟ್. ಈಗ ಕೆಲವರಿಗೆ ಏನಾಗ್ತಾ ಉಂಟು, ವಿ ಆರ್ ನಾಟ್ ಏಬಲ್ ಟು ಗೆಟ್, ಓಕೆ ಅವನಿಗೆ ಎಲ್ಲಿಂದ ಬಂತು, ದಟ್ ಇಸ್ ದ ಫಸ್ಟ್ ಕ್ವಶನ್. ಎಲ್ಲಿಂದ ಬಂತು ಗೊತ್ತಿಲ್ಲ, ಅವ್ನು ಮನೆಯಲ್ಲೇ ಇದ್ದಿರ್ಬೋದು, ಜಸ್ಟ್ ಮಾರ್ಕೆಟಿಗೆ ಹೋಗಿರ್ಬೋದು. ದೇ ಆರ್ ಸ್ಮಾಲ್ signs saying that there is some amount of community spread. So ಅದಕ್ಕೆ ಏನ್ ಮಾಡ್ಬೇಕು? I think it is very simple. ನಾವು ಕೊರೋನಾ ಮಾತಾಡುವಾಗ ಪ್ರಿವೆನ್ಷನ್ is better than cure. There is no disease. ಒಂದು ನಾವು ಲಾಸ್ಟ್ ಇಯರ್ ನಾವು ಇದೇ ಟೈಮ್ ಡೆಂಗು ಬಗ್ಗೆ ಮಾತಾಡಿದೆವು. We told prevention is better than cure. Same thing holds for corona. We have to prevent it. ಈಗ ರೋಗ ಬಂದ ಮೇಲೆ ಡಾಕ್ಟರ್ನವರು ಅದು ಮಾಡ್ತಾರೆ, ಗವರ್ಮೆಂಟ್ ಏನು ಮಾಡ್ತಾ ಇಲ್ಲ. See, that is secondary issue. First ನಾವ್ ಏನ್ ಮಾಡ್ತೇವೆ ಕೊರೋನಾ ಪ್ರಿವೆನ್ಷನ್, ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸಿಂಪಲ್, ಒಂದು ಮಾಸ್ಕ್ ಹಾಕಿ ಅಲ್ಲ, ಮನೆಯಿಂದ ಹೊರಗೆ ಬರೋದಾದ್ರೆ ಸಿಂಪಲೆಸ್ಟ್ ಇಸ್ ಮಾಸ್ಕ್ ಹಾಕಿ. ಕೆಲವೊಮ್ಮೆ ಏನಾಗ್ತದೆ, ಸೋಷಿಯಲ್ ಡಿಸ್ಟೆನ್ಸಿಂಗ್ ಇಟ್ ಮೇ ಬಿ ಡಿಫಿಕಲ್ಟ್. ಈಗ ಒಂದು ನಿಮ್ಮ ಸ್ಟುಡಿಯೋದಲ್ಲೇ ತಗೊಳ್ಳುವ, ನಿಮ್ಮ ಹಾಸ್ಪಿಟಲ್ ತಗೊಳ್ಳುವ, ಸಮಟೈಮ್ಸ್ ಇಟ್ ಮೇ ಬಿ ವೆರಿ ಡಿಫಿಕಲ್ಟ್ ಟು ಡೂ ಸೋಷಿಯಲ್ ಡಿಸ್ಟೆನ್ಸಿಂಗ್. ಆಸ್ ಫಾರ್ ಆಸ್ ಪಾಸಿಬಲ್ ಟ್ರೈ ಟು ಡೂ ಸೋಷಿಯಲ್ ಡಿಸ್ಟೆನ್ಸಿಂಗ್, ಬಟ್ ಸಿಂಪ್ಲೆಸ್ಟ್ ಈಸ್ ವೇರ್ ಎ ಮಾಸ್ಕ್. ನಾನು ಯಾವಾಗ್ಲೂ ಹೇಳಲಿಕ್ಕೆ ಉಂಟು, ಈಗ ಕೆಲಸದ ಜಾಗದಲ್ಲಿ ಐ ಬೇರೆ ಮಾಸ್ಕ್ ಫಾರ್ ಮೈ ಕೊಲೀಗ್, ನನ್ಗೋಸ್ಕರ ಅಲ್ಲ, ನನ್ನ ಕೊಲೀಗ್ ಇದ್ದಾನೆ. ಐ ಬೇರೆ ಮಾಸ್ಕ್ ಫಾರ್ ಮೈ ಫ್ಯಾಮಿಲಿ. ಈಗ ನಾವು ಎಸ್ಪೆಷಲಿ ನಾನು ಹೇಳ್ತೀನಿ, ಈಗ ಡಾಕ್ಟರ್ ನಲ್ಲಿ ಈಗ ಬೇರೆ ಮನೆಯಲ್ಲಿ ಇರ್ತಾ ಇದ್ದಾರೆ, ಅವರ ಫ್ಯಾಮಿಲಿ ಒಟ್ಟಿಗಿಲ್ಲ. ಸೊ ನಾವು ಯಾವಾಗ ಪೇಷಂಟ್ ಗೆ ಟ್ರೀಟ್ಮೆಂಟ್ ಕೊಡ್ಬೋದು, ನಮ್ಗೆ ಬರುವ ಸಾಧ್ಯತೆಗಳು ಇರ್ತದೆ. ನಾವು ಎಷ್ಟೇ ಪಿ ಆಗ್ತದೆ, ದೇರ್ ಮೈಟ್ ಬಿ ಅ ರಿಮೋಟ್ ಚಾನ್ಸ್. ಸೊ ಈಗ ಡಾಕ್ಟರ್ ಆಗಿ ನಾವೀಗ ಕಾರಲ್ಲಿ ಕೂತಿರ್ಬೋದು, ಇಲ್ಲಾಂದ್ರೆ ನಮ್ಮ ದಿನಸಿ ತರಲಿಕ್ಕೆ ಅಂಗಡಿಗೆ ಹೋಗ್ಬೋದು. ಪ್ಲೀಸ್ ಡೂ ವೇರ್ ಎ ಮಾಸ್ಕ್. ಕಡ್ಡಾಯವಾಗಿ ಎಲ್ರು, ಕಡ್ಡಾಯ ಬಿಡಿ, ಸ್ವಯಂ ಪ್ರೇರಿತವಾಗಿ ಎಲ್ರು ಮಾಸ್ಕ್ ಅನ್ನು ಹಾಕ್ಲೇಬೇಕು. ದಟ್ ಈಸ್ ದ ಮೋಸ್ಟ್ ಸಿಂಪ್ಲೆಸ್ಟ್ ಸ್ಟೆಪ್. ಇನ್ನೊಂದು ಡಿಸ್ಟೆನ್ಸ್, ಸೋಷಿಯಲ್ ಡಿಸ್ಟೆನ್ಸಿಂಗ್, ಇನ್ನೊಂದು ಹ್ಯಾಂಡ್ ಹೈಜೀನ್. ಜನರಿಗೆ ಮೂವ್ ಮಾಡಿದ್ರೆ ಸಾಕು. ಮತ್ತೆ ನೀವು ಹೇಳಿದಾಗೆ ಅವಶ್ಯಕತೆ ಇದ್ರೆ ಮಾತ್ರ ಮನೆಯಿಂದ ಹೊರಗೆ ಬನ್ನಿ, ಇಲ್ಲಾಂದ್ರೆ ಮನೆಯಿಂದ ಹೊರಗೆ ಬರಲೇಬೇಕು. ಈಗ ಮನೆಯಲ್ಲಿ ಒಂದು 5-6 ಜನ ಇರ್ಬೋದು, ಕೆಲವರು ಬೆಳಗ್ಗೆ ವಾಕಿಂಗ್ ಹೋಗ್ತಾರೆ. ನೀವು ವಾಕಿಂಗ್ ಮಾಡಿ, ಯಾರು ಬೇಡ ಹೇಳುದಿಲ್ಲ. ನಿಮ್ಮ ಮನೆಯ ಸುತ್ತಮುತ್ತ ಮಾಡಿ, ಅನಾವಶ್ಯಕವಾಗಿ ರೋಡ್ ಅಲ್ಲಿ ಎಲ್ಲ ತಿರುಗಲಿಕ್ಕೆ ಬರಬೇಡಿ ಸರ್. ಓಕೆ ಓಕೆ ರೈಟ್ ಸರ್. ಈ ಸಂದರ್ಭ ಇನ್ನು ಅನೇಕ ಪ್ರಶ್ನೆಗಳಿವೆ, ಅದೇ ರೀತಿ ಬಿಫೋರ್ ದಟ್ ಒಂದು ಕರೆ ಸ್ವೀಕಾರ ಮಾಡ್ತಾನೆ. ಹಲೋ ಸರ್, ನಮಸ್ತೆ. ಓಕೆ, ಒನ್ಸ್ ಅಗೇನ್. ಎಸ್ ಸರ್, ಈ ಸಂದರ್ಭ ಅನೇಕ ಪ್ರಶ್ನೆಗಳು ಬರುತ್ತೆ. ಯಾವ ರೀತಿ ಅಂತ ಹೇಳಿದ್ರೆ ನಾನು ನೇರವಾಗಿ ಪ್ರಶ್ನೆಗಳಿಗೆ ಬರ್ತಾರೆ. ಕೊರೋನಾ ಇದು ಕಮ್ಯುನಿಟಿ ಸ್ಪ್ರೆಡ್ ಬಗ್ಗೆ ತಾವು ಹೇಳಿದ್ರಿ. ಅಂಡ್ ಈ ಸಂದರ್ಭ ಅನೇಕ ಜನರು ಒಂದು ದೊಡ್ಡ ಮಟ್ಟದ ಒಂದು ಕಳಕಳಿಯ ಪ್ರಶ್ನೆ ಕೇಳ್ತಾ ಇರುವಂತದ್ದು, ಗಂಭೀರ ಅದೇ ರೀತಿ ಗೊಂದಲದ ಪ್ರಶ್ನೆ ಕೇಳ್ತಾ ಇರುವಂತದ್ದು, ಕರೆನ್ಸಿ ನೋಟ್ಗಳು. ನಾವು ನೋಟ್ಗಳನ್ನು ಕೊಡ್ತಾ ಇರ್ತೇವೆ. ಸೊ ಕರೆನ್ಸಿಯಿಂದ ಈ ಕೊರೋನಾ ಹರಡುವಂತಹ ಚಾನ್ಸಸ್ ಇದೆಯಾ, ಇದು ಆಗ್ತಾ ಇದೆಯಾ ಅನ್ನುವಂತಹ ಮಾತುಗಳು. ಯಾಕಂದ್ರೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಿದೆ ಕೇಸ್ಗಳು. ಸೊ ಅದಕ್ಕೋಸ್ಕರ ನಾನು ಕೇಳ್ತಾ ಇದ್ದೇನೆ ಸರ್, ಏನ್ ಹೇಳ್ತೀರಾ? ಕರೆನ್ಸಿ ನೋಟಿಂದ ಒಬ್ಬರಿಂದ ಒಬ್ಬರಿಗೆ ಕೊಟ್ಟಾಗ ಈ ರೀತಿ ಹರಡುವಂತ ಚಾನ್ಸಸ್ ಇದೆಯಾ? ಓಕೆ, ಚಾನ್ಸಸ್ ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಟ್ ಇಟ್ ಇಸ್ ವೆರಿ ಲೆಸ್. ಅದನ್ನು ನಾವು ಇಂಗ್ಲಿಷ್ ಅಲ್ಲಿ ಫೋಮೈಡ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಈಗ ಎಕ್ಸಾಂಪಲ್ ಕೊಡ್ತೇನೆ. ಒಂದು ರೋಗಿಗೆ ಕೊರೋನಾ ಉಂಟು, ಅವನಿಗೀಗ ಸ್ನೀಸಿಂಗ್ ಬಂತು, ಕೆಮ್ಮು ಹಾಕ್ಸಿ ಬಂದು, ಆಗ ಅವನು ಕೈ ಅಡ್ಡ ಇಡ್ಬೋದು, ಮಾಸ್ಕ್ ಹಾಕದೇ ಇರ್ಬೋದು. ಸೊ ಕೈ ಅಡ್ಡ ಇಟ್ಟು ಸೀನ್ ಇದ್ರೆ ಅದು ನೋಟ್ ಅನ್ನು ತೆಗೆದ್ರೆ ಅವನಲ್ಲಿರುವ ಡ್ರಾಪ್ಲೆಟ್ಸ್ ನೋಟಿಗೆ ಹೋಗ್ಬೋದು. ಬೇರೆ ಯಾರಾದ್ರೂ ಆ ನೋಟ್ ಅನ್ನು ಮುಟ್ಟಿ ಅವರವರ ಮುಖವನ್ನು ಮಾಸ್ಕ್ ಹಾಕದೆ ಎಂತಾರು ಸ್ಪರ್ಶ ಮಾಡಿದ್ರೆ ಬರುವ ಸಾಧ್ಯತೆಗಳು ಉಂಟು. ಬಟ್ ಚಾನ್ಸಸ್ ಆರ್ ವೆರಿ ಲೆಸ್. ಹಾಗಂತ ಹೇಳಿ ನಾವು ನೋಟ್ ತೆಗೆಳಿದ್ರೆ ಜೀವನ ಹೇಗೆ ನಡೆಯುವುದು? ಇಲ್ಲ, ಆದ್ರೂ ಕೂಡ ನಾನು ಕೇಳಿದ್ರೆ ಇದೆಯಾ ಅಂತ ಹೇಳಿ. ಅಂದ್ರೆ ಅನೇಕ ಜನರು ಇದೆ ಅನ್ನುವಂಥದ್ದು. ಓಕೆ, ಚಾನ್ಸಸ್ ಆರ್ ದೇರ್ ಅನ್ನೋದು ತಾವು ಹೇಳ್ತಾ ಇದ್ರೆ. ಓಕೆ, ಈ ಸಂದರ್ಭ ಅನಿವಾರ್ಯ, ನೋಟ್ ತಗೊಳ್ಳೇಬೇಕಾಗುತ್ತೆ ಅಂಡ್ ಬದುಕಲೇಬೇಕಾಗುತ್ತೆ, ಜೀವನ ಮಾಡಲೇಬೇಕಾಗುತ್ತೆ. ಈ ಸಂದರ್ಭ ಏನ್ ಮಾಡಬೇಕು? ನೋಟ್ ತಗೊಂಡಾಗ ಅಥವಾ ನಾವು ನೋಟನ್ನ ನಾವು ವಿನಿಮಯ ಮಾಡ್ಕೊಂಡಾಗ ಏನ್ ಮಾಡ್ಬೇಕಾಗುತ್ತೆ ಒಬ್ಬ ವ್ಯಕ್ತಿ? ನೋಡಿ, ಈಗ ಕಾಯಿನ್ಸ್ ಅನ್ನಾದ್ರೂ ತೊಳಿಬಹುದು, ನೋಟ್ ಅನ್ನ ಏನ್ ಮಾಡುದು ಹೇಳಿ ಪ್ರಶ್ನೆ.
Yes. You just keep it for some 2 to 3 hours. Tumba not ತಗೊಂಡ್ರೆ you just keep it for some 2 to 3 hours. It will die by itself. But the chances are very, 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 very less. ಈಗ ಒಂದು ಎಕ್ಸಾಂಪಲ್ ಕೊಡುವ. ಈಗ ನಮ್ಮೊಟ್ಟಿಗೆ ಒಬ್ಬ ಕಾರಲ್ಲಿ ಕೂತ್ಕೊಂಡಿದ್ದಾನೆ. ನಾನು ಒಂದು 2 ಕಿಲೋಮೀಟರ್ ಡ್ರೈವ್ ನಮ್ಮೊಟ್ಟಿಗೆ ಬಂದ. ಮತ್ತೆ after 2 days ಗೊತ್ತಾಯ್ತು ಕೊರೋನಾ ಪಾಸಿಟಿವ್ ಇದ್ದಾನೆ. ಈಗ ಅವ್ನು ಕೆಮ್ಮಿದ್ರೆ ಕಾರಲ್ಲಿ ಇರ್ಬೋದು. ಇದು ಸೇಮ್ ಸಿಚುವೇಶನ್ ಲೈಕ್ ದಟ್. ಓಕೆ ಓಕೆ just sanitize it. ಅದು ನೋಟ್ ಅನ್ನು ಸ್ಯಾನಿಟೈಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್ ಸರ್, ಬರ್ತೇನೆ. ಅನೇಕ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಈಗಿನ ಕಾಲಘಟ್ಟದಲ್ಲಿ ಅಂದ್ರೆ ಅನಿವಾರ್ಯವಾಗಿರುವಂತಹ ಪ್ರಶ್ನೆ ಅಂದ್ರೆ ಕರೆನ್ಸಿ ನೋಟ್ಗಳಲ್ಲಿ ಕೊರೋನಾ ಹರಡುತ್ತಾ ಹರಡಲ್ವಾ ಅನ್ನುವಂತಹ ಮಾತುಗಳು ದೊಡ್ಡ ಮಟ್ಟದ ಚರ್ಚೆ ಇತ್ತು. ಸೊ ಅದಕ್ಕೋಸ್ಕರ ನೇರವಾಗಿ ನಾನು ವೈದ್ಯರಲ್ಲಿ ಕೇಳಿದೆ. ಎಸ್, ಕೊರೋನಾ ವೈರಸ್ ಅನ್ನುವಂಥದ್ದು ಚಾನ್ಸಸ್ ಇದೆ ಹರಡುವಂಥದ್ದು, ಆದ್ರೆ ಚಾನ್ಸಸ್ ಇದೆ ಅನ್ನುವಂತ ಮಾತನ್ನು ಹೇಳ್ತಾ ಇದ್ದಾರೆ ಕರೆನ್ಸಿ ನೋಟ್ಗಳಲ್ಲಿ. ಸೊ ಹಾಗಾಗಿ ಸ್ವಲ್ಪ ಜಾಗೃತಿಯಿಂದ ಇರಬೇಕು. ಕರೆನ್ಸಿ ನೋಟ್ ಮುಡ್ದಾಗ ತಾವು ನೋಟ್ಗಳನ್ನ ವಿನಿಮಯ ಮಾಡ್ಕೊಂಡಾಗ ನಂತರ ತಮ್ಮ ಕಣ್ಣುಗಳನ್ನ ಮೂಗುಗಳನ್ನ ಮುಟ್ಟುವುದನ್ನ ತಾವು ತಪ್ಪಿಸಬೇಕಾಗುತ್ತೆ. ಇದನ್ನು ನಾವು ಪ್ರಿಕಾಷನ್ಸ್ ತಗೊಳ್ಬಹುದಲ್ವಾ ಸರ್? ಅದೇ ಇಟ್ ಇಸ್ ಸಿಂಪಲ್. ಈಗ ನೀವು ಮಾಸ್ಕ್ ಹಾಕೊಂಡ್ರೆ ಗೊತ್ತಾಗ್ತದೆ, ಕೈ ಹೋಗುದಿಲ್ಲ ಮುಖದ ಹತ್ರ. ಮಾಸ್ಕ್ ಪ್ರೊಟೆಕ್ಷನ್ ಕೊಡ್ತದೆ. ಎಲ್ಲ ಪ್ರಾಬ್ಲಮ್ ಆಗುದು ಮಾಸ್ಕ್ ಹಾಕದೇ ಇರೋದ್ರಿಂದ. ಎಲ್ಲದಕ್ಕೂ ಒಂದೇ ಉತ್ತರ, ಮಾಸ್ಕ್ ಫಾರ್ ಆಲ್. ಓಕೆ, ರೈಟ್ ಸರ್. ಬರ್ತೇನೆ. ಇನ್ನೊಂದು ಕರೆ ನಾನು ಸ್ವೀಕಾರ ಮಾಡ್ತೇನೆ ಸರ್. ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಕಟ್ ಆಗಿದೆ. ಅಂಡ್ ಇನ್ನೊಂದು ಕಡೆ. ಎಸ್ ಬರ್ತೇನೆ ಸರ್. ಅದೇ ರೀತಿ ಅನೇಕ ಪ್ರಶ್ನೆಗಳಿದೆ. ಬಿಫೋರ್ ದಟ್ ಒಂದು ಬ್ರೇಕ್ ತಗೊಳ್ಬೇಕು. ಬಿಫೋರ್ ದಟ್ ಒಂದು ಪ್ರಶ್ನೆ ಕೇಳ್ತೇನೆ ಇದಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಈಗ ಇನ್ನೊಂದು ಅನಿವಾರ್ಯವಾಗಿರುವಂತಹ ಸ್ಟೆಪ್ಸ್ ಯಾವ ರೀತಿ ಅಂತೇಳಿ, ATM ಮೆಷಿನ್ ನಾವು ಹೋಗ್ತೇವೆ, ATM ಕಾರ್ಡ್ ಸ್ವೈಪ್ ಮಾಡ್ಲಿಕ್ಕೆ ಹೋಗ್ತೇವೆ, ಹಣ ಡ್ರಾ ಮಾಡ್ಲಿಕ್ಕೆ ಹೋಗ್ತೇವೆ. ಈ ಸಂದರ್ಭ ಸೋಂಕಿತ ವ್ಯಕ್ತಿ ಆ ATM ಬಟನ್ ಅನ್ನ ಒತ್ತಿದ್ರೆ, ಇನ್ನೊಬ್ರು ಬಂದು ಆ ಬಟನ್ ಅನ್ನ ಒತ್ತಿದ್ರೆ ಇಲ್ಲಿ ATM ಮೆಷಿನ್ ಅಲ್ಲಿ ರೋಗ ಹರಡುವಂತಹ ಚಾನ್ಸಸ್ ಇದೆಯಾ? ಈ ಸಂದರ್ಭ ಯಾವ ರೀತಿ ಏನ್ ಮಾಡ್ಬೇಕು ಒಬ್ಬ ವ್ಯಕ್ತಿ, ಏನ್ ಕತೆ ಸರ್ ಇದ್ರ ಬಗ್ಗೆ ಏನಾದ್ರು? ಇದು ಇಟ್ ಇಸ್ ಸಿಂಪಲ್. ಈಗ ನಾವು ATM ಬಗ್ಗೆ ಮಾತಾಡಿದ್ರೆ, ATM ವಿಲ್ ಆಲ್ವೇಸ್ ಬಿ ಇನ್ ಎ ಕ್ಲೋಸ್ಡ್ ರೂಮ್. ಇಟ್ ಈಸ್ ಎನ್ಕ್ಲೋಸ್ಡ್ ಇನ್ ಎ ಕ್ಲೋಸ್ಡ್ ರೂಮ್. ಅಲ್ಲಿ AC ಸಹ ಇರಬಹುದು. ಸೊ ಲೆಟ್ ಮಿ ಗಿವ್ ಹೈಪೋಥೆಟಿಕಲ್ ಎಕ್ಸಾಂಪಲ್. ಈಗ ಒಂದು ಕೊರೋನಾ ಪೇಷಂಟ್ ಹೋದಲ್ಲಿ ಅವನು ಮಾಸ್ಕ್ ಹಾಕ್ಲಿಲ್ಲ, ಅವನಲ್ಲಿ ಒಂದು ಕೆಂಬೋದಲ್ಲಿ, ಸೊ ಅವನು ಇನ್ಫೆಕ್ಷಸ್ ಪಾರ್ಟಿಕಲ್ ಮೇ ಬಿ ಸಸ್ಪೆಂಡೆಡ್ ದೇರ್ ಫಾರ್ ಸಮ್ ಟೈಮ್. ಸೆಕೆಂಡ್, ಅವನ ಕೆಮ್ಮುವಾಗ ಅವನ ಬೆರಳಿಗೆ ಮುಟ್ಟಿ ATM ಅದು ಯು ಮೇ ಪ್ರೆಸ್ ದ ನಂಬರ್ಸ್ ಆಲ್ಸೋ. ಸೊ ಅವನ ಹಣ ತಗೊಂಡು ಹೋಗ್ತಾನೆ. ಈಗ ನೆಕ್ಸ್ಟ್ ಪೇಷಂಟ್ ಬಂದವನು ಏನ್ ಮಾಡ್ತಾನೆ, ಅವನು ಮಾಸ್ಕ್ ಹಾಕಿದ್ರೆ ಅವನಿಗೆ ಬರೋದಿಲ್ಲ. ಇನ್ನೊಂದು ಅವನು ಅದೇ ಬಟನ್ ಒತ್ತಿದ್ರೆ ಸಹ ಆಫ್ಟರ್ ಡೂಯಿಂಗ್ ದಟ್ ಸಿಂಪಲ್ ಸಣ್ಣ ಬಾಟಲ್ ಆಫ್ ಹ್ಯಾಂಡ್ ಸ್ಯಾನಿಟೈಸರ್ ಹಿಡ್ಕೊಂಡು ಬನ್ನಿ. ನೀವು ಮುಟ್ಟಿದ ಮೇಲೆ ಇಟ್ ಇಸ್ ಸೇಮ್ ಲೈಕ್ ಲಿಫ್ಟ್. ಈಗ ನೀವು ಕೆಲವೊಮ್ಮೆ ಲಿಫ್ಟ್ ಅಲ್ಲಿ ನೋಡಿದ್ರೆ ಇನ್ನೋವೇಟಿವ್ ಸೊಲ್ಯೂಷನ್ಸ್ ನೋಡಬಹುದು. ಲಿಫ್ಟ್ ಒತ್ತೊಬ್ಬರನ್ನು ಟೂತ್ ಪಿಕ್ ಇಡ್ತಾರೆ. ನಾನು ಎಲ್ರಿಗೂ ಟೂತ್ ಪಿಕ್ ಇಟ್ಕೊಂಡು ಹೋಗಿ ATM ಗೆ ಹೋಗಿ ಹೇಳುದಲ್ಲ, ಸಿಂಪಲ್ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಳ್ಳಿ. ಒಂದು ಕಿಸ್ಸೆಯಲ್ಲೇ ಇರ್ತದೆ ನಿಮ್ದು. ಈಗ ಗಂಡಸರಿಗೆ ಹೇಳ್ತೇನೆ, ನೀವು ಕೋಮ್ ಬದಲು ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಳ್ಳಿ. ಕೂದಲು ಏನಾಗುದಿಲ್ಲ. ಕೈಗೆ ವೆರಿ ಇಂಪಾರ್ಟೆಂಟ್. ಕೂದಲು ಸ್ವಲ್ಪ ಆಚೆ ಈಚೆ ಅದು ತೊಂದರೆ ಇಲ್ಲ. ಅದೇ ಎಲ್ಲಿ ನೀವು ಕೋಮ್ ಬನ್ ಇಡ್ತೀರಿ, ಸಣ್ಣ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಕೊಳ್ಳಿ. ಓಕೆ, ATM ಅಲ್ಲೂ ಕೂಡ ಬಟನ್ ಒತ್ತಿದಾಗ ಹರಡುವಂತಹ ಚಾನ್ಸಸ್ ಇರುತ್ತೆ ಅಲ್ವಾ ಸರ್? ಓಕೆ, ಎಸ್, ಗಂಭೀರವಾಗಿರುವಂತಹ ವಿಚಾರಗಳು. ಈಗ ಬ್ಯಾಂಕಿಗೆ ಹೋಗ್ಲಿಕ್ಕೆ ಹೆದರಿಕೆ, ಬ್ಯಾಂಕ್ ಅಲ್ಲಿ ಕೊರೋನಾ ಬರ್ಬೋದು, ಅದ್ರ ಬದಲು ATM ಗೆ ಹೋಗಿ ಚೆನ್ನಾಗಿ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಳ್ಳಿ, ಏನಾಗುದಿಲ್ಲ. ಓಕೆ, ಸರಿ ಸರ್, ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಹೌದು, ಕೇಳ್ತಾ ಇದೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಕೇಳ್ತಾ ಉಂಟು. ಓಕೆ ಸರ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹರಿ ಡಿಸೋಜ ಮುಲ್ಲಕಾಡಿಂದ ಮಾತಾಡುದು. ಮುಲ್ಲಕಾಡಿಂದ ಹರಿ ಡಿಸೋಜ ಅವರು. ನಮಸ್ತೆ ಸರ್. ನಮಸ್ತೆ. ತಮ್ಮ ಪ್ರಶ್ನೆ ಕೇಳಿ ಸರ್, ಮಾತಾಡಿ. ಕೊರೋನಾ ಕಂಟ್ರೋಲ್ ಮಾಡ್ಲಿಕ್ಕೆ ಪ್ರತಿಯೊಬ್ಬರು ಸ್ಯಾನಿಟರಿ ಯೂಸ್ ಮಾಡಿದ್ರೆ ಅದು ಸಾಧಾರಣ ಅದರ ಕ್ರಿಮಿ ಕೀಟ ನಾಶ ಆಗೋ ಸಾಧ್ಯತೆ ಇದೆ. ಓಕೆ, ಸರಿ, ಕೇಳಿ ಸರ್. ಅಷ್ಟೇ, ಅದನ್ನ ಪ್ರತಿಯೊಬ್ಬರು ಸ್ಯಾನಿಟರಿ ಯೂಸ್ ಮಾಡ್ಬೇಕು. ಓಕೆ, ಸ್ಯಾನಿಟೈಸರ್ ಅರ್ಧ ಗಂಟೆಗೊಮ್ಮೆ ಸ್ಯಾನಿಟರಿ ಯೂಸ್ ಮಾಡಿದ್ರೆ ಇದು 100% ಕವರ್ ಆಗುತ್ತೆ. ಓಕೆ, ಸರಿ ಸರ್, ಈ ಪ್ರಶ್ನೆ ನಾನು ಕೇಳಬೇಕಾಗುತ್ತೆ. ಹೌದು ಸರ್, ಸ್ಯಾನಿಟೈಸ್ ಯೂಸ್ ಮಾಡಿದ್ರೆ ಕೊರೋನಾ ಗುಣ ಆಗುತ್ತೆ, ಕಡಿಮೆ ಆಗುತ್ತೆ ಅನ್ನುವಂತಹ ಮಾತುಗಳು. ಹಾಗೆ ನನ್ನ ಪ್ರಶ್ನೆಯೂ ಕೂಡ ಇರುತ್ತೆ. ಒಂದ್ ಕಡೆ ನಾವು ಸ್ಯಾನಿಟೈಸ್ ಮಾಡ್ಕೊಳ್ತೇವೆ, ಕೈಯನ್ನ ಮೊದಲೇ ಸ್ಯಾನಿಟೈಸ್ ಮಾಡ್ಕೊಳ್ತೇವೆ. ಸ್ಯಾನಿಟೈಸ್ ಮಾಡ್ಕೊಂಡು ನಾವೇನಾದ್ರೂ ಮುಟ್ಟಿದ್ರೆ ಅಲ್ಲಿ ಕೊರೋನಾ ವೈರಸ್ ಹರಡುವಂತ ಚಾನ್ಸಸ್ ಇಲ್ವಾ? ಆವಾಗ ಏನ್ ಸಮಸ್ಯೆ ಆಗಲ್ವಾ? ಎಸ್ ಸರ್. ನೋಡಿ, ಈಗ ಅವ್ರು ಒಳ್ಳೆ ಪಾಯಿಂಟ್ ಹೇಳಿದ್ರು. ಹ್ಯಾಂಡ್ ಸ್ಯಾನಿಟೈಸರ್ ಅಂತ ಬೇಕಂತಿಲ್ಲ, ಸಿಂಪಲ್ ವಾಟರ್ ಅಂಡ್ ಸೋಪ್ ಸಾಕು. ಈಗ ನಾವು ಲಿಫ್ಟ್ ಅನ್ನು ಮುಟ್ಟಿದ ಅಂತ ಎಣಿಸುವ,
ನಾವು ಲಿಫ್ಟ್ ಮುಟ್ಟಿದ ಕೂಡಲೇ ಹತ್ರ ಏನಾದ್ರು ಕೈ ತೊಳಿಲಿಕ್ಕೆ ಇದ್ರೆ ಸೋಪ್ ಅಂಡ್ ವಾಟರ್ ಯೂಸ್ ಮಾಡ್ಬೋದು. ನಾನು ಯಾಕಂತ ಹೇಳಿದ್ರೆ ಹಾಸ್ಪಿಟಲ್ ಎಕ್ಸಾಂಪಲ್ ಕೊಡ್ತೇನೆ. ಈಗ ನಾವು ಟೇಬಲ್ ಅಲ್ಲಿ ಕೂತ್ಕೊಂಡಿರ್ಬೋದು, ಲಿಫ್ಟ್ ಅನ್ನು ಮುಟ್ಟಿರ್ಬೋದು. ಸೊ ಇಮಿಡಿಯೇಟ್ಲಿ ಹೋಗಿ ಕೈ ತೊಳ್ಕೊಳ್ಳಿ. ಈಗ ಸಿಂಪಲ್ ನಾನು ಸ್ಯಾನಿಟೈಸರ್ ಯೂಸ್ ಮಾಡ್ಬೋದು. ನೋಡಿ ಸ್ಯಾನಿಟೈಸರ್ಸ್ ಇದಕ್ಕೆಲ್ಲ ಸ್ವಲ್ಪ ರೇಟ್ ಹೆಚ್ಚೆ. ಸ್ಯಾನಿಟೈಸರ್ ಬೇಕಂತಿಲ್ಲ, ಸಿಂಪಲ್ ಸೋಪ್ ಮತ್ತೆ ನೀರಲ್ಲಿ ಕ್ಲೀನ್ ಮಾಡಿದ್ರೆ ಸಹ ಕೊರೋನಾ ತಡೆಗಟ್ಟಬಹುದು. ದಿಸ್ ವಾಸ್ ಎ ವೆರಿ ಓಲ್ಡ್ ಪ್ರಿನ್ಸಿಪಲ್ ಆಫ್ ಹ್ಯಾಂಡ್ ವಾಷಿಂಗ್. ನಾನು ಯಾವಾಗ್ಲೂ ಹೇಳಿದ್ದು, ಮೊದ್ಲೆಲ್ಲ ಆಸ್ಪತ್ರೆಗಳಲ್ಲಿ ಡಾಕ್ಟರ್ ನಾವ್ ಯಾವಾಗ್ಲೂ ಹೇಳ್ತಿದ್ದು ವೆರಿ ಇಂಪಾರ್ಟೆಂಟ್, ರೋಗಿಯನ್ನು ಮುಟ್ಟಿದ್ಮೇಲೆ ಹ್ಯಾಂಡ್ ವಾಶ್ ಮಾಡಿ. ಈಗ ಏನು ಆಲೋಚನೆ ಮಾಡ್ಬೇಕಂತಿಲ್ಲ, ಡಾಕ್ಟರ್ನವರು ಸ್ವಯಂ ಪ್ರೇರಿತವಾಗಿ ಚೆನ್ನಾಗಿ ಹ್ಯಾಂಡ್ ವಾಶ್ ಮಾಡ್ತಾ ಇದ್ದಾರೆ. ಸೇಮ್ ಥಿಂಗ್ ಶುಡ್ ಬಿ ಫಾಲೋಡ್ ಬೈ ಪೀಪಲ್ ಆಲ್ಸೋ. ಓಕೆ ಸರ್, ಈಗ ಕೈಗಳಲ್ಲಿ ವೈರಸ್ ಇದ್ರೆ ಸ್ಯಾನಿಟೈಸ್ ಮಾಡಿದಾಗ ವೈರಸ್ ಹೋಗುತ್ತೆ ಅನ್ನುವಂಥದ್ದು ನಂಬಿಕೆ. ಅದೇ ರೀತಿ ನಾವು ಹೋಗ್ತದೆ ಅನ್ನೋ ನಂಬಿಕೆ. ಅದೇ ರೀತಿ ನಾವು ಸ್ಯಾನಿಟೈಸ್ ಮಾಡ್ಕೊಂಡ್ರೆ ವೈರಸ್ ನಮ್ಮ ಕೈಗಳಿಗೆ ಮತ್ತೆ ಅಂಟೋದಿಲ್ವಾ? ಅಂದ್ರೆ ಸ್ಯಾನಿಟೈಸ್ ಮೊದಲೇ ನಾವು ಸ್ಯಾನಿಟೈಸ್ ಮಾಡ್ಕೊಂಡ್ರೆ, ನಾವೇನಾದ್ರೂ ಮುಟ್ಟಿದ್ರೆ, ನಮ್ಮ ಕೆಲಸ ಕಾರ್ಯಗಳನ್ನ ಮಾಡಿದ್ರೆ ಆವಾಗ ವೈರಸ್ ಮತ್ತೆ ಮುಟ್ಟಿಕೊಳ್ಳುವಂತ ಚಾನ್ಸಸ್ ಇಲ್ವಾ? ನಮ್ಮ ದೇಹಕ್ಕೆ ಸ್ಯಾನಿಟೈಸ್ ಮಾಡಿದ ಕೈಗಳಿಗೆ ಮತ್ತೆ ಮುಟ್ಟಿಕೊಳ್ಳುವಂತ ಚಾನ್ಸಸ್ ಇಲ್ವಾ? ಇಲ್ಲ, ಅದು ಚಾನ್ಸ್ ಉಂಟು. ಇಟ್ ಈಸ್ ವೆರಿ, ದ ಎಫೆಕ್ಟ್ ಇಸ್ ವೆರಿ ಶಾರ್ಟ್ ಲಿವ್ಡ್. ಎಕ್ಸಾಕ್ಟ್ಲಿ. ಸೊ ದಟ್ ಇಸ್ ವಾಟ್. ಈಗ ನೀವೊಂದು ಏನಾದ್ರೂ ಫೋಮೈಟ್ ಅನ್ನು ಮುಟ್ಟಿದ ಕೂಡಲೇ, ಇಟ್ ಮೇ ಬಿ ಎನಿಥಿಂಗ್, ಫೋಮೈಟ್ ಅಂತ ನಿಮ್ಮ ಮೊಬೈಲ್ ಫೋನ್ ಆಗಿರ್ಬೋದು. ಸೊ ಆದಷ್ಟು ಫ್ರೀಕ್ವೆಂಟ್ ಆಗಿ ಹ್ಯಾಂಡ್ಸ್ ಅನ್ನು ಕ್ಲೀನ್ ಮಾಡಿ. ಈಗ ನೀವು ಓಕೆ ಸಿಂಪಲ್ ಎಕ್ಸಾಂಪಲ್ ಕೊಡ್ತೇನೆ. ತರಕಾರಿ ತಂದಿರ್ಬೋದು ಅಂಗಡಿಗೆ ಹೋಗಿ, ನಿಮ್ಗೆ ಡೌಟ್, ಓಕೆ ತರಕಾರಿ ನೀರೊಳಗೆ ಹಾಕ್ತೀರಿ, ಅದು ಎಲ್ರು ಈಗ ಮಾಡ್ತಾ ಇದ್ದಾರೆ, ನೀರಲ್ಲಿ ಸ್ವಲ್ಪ ಕೊಟ್ಟು ಬಿಡ್ತೀರಿ. ಸೊ ನೀವು ಅಂಗಡಿಯಿಂದ ಬಂದ ಕೂಡಲೇ ಕೈಯನ್ನು ತೋಡಿರಿ, ಸಿಂಪಲ್. ಓಕೆ, ರೈಟ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಎಂತಾದ್ರೂ ಮುಟ್ಟಿದ್ರೆ ದೀಸ್ ಪ್ರಿಕಾಷನ್ಸ್ ಹ್ಯಾವ್ ಟು ಬಿ ಟೇಕನ್. ನಾವು ಅದನ್ನು ಕಾಂಟ್ಯಾಕ್ಟ್ ಪ್ರಿಕಾಷನ್ಸ್ ಅಂತ ಹೇಳ್ತೇವೆ. ಎಂತಾದ್ರೂ ಮುಟ್ಟಿದ್ರೆ ಪ್ಲೀಸ್ ಡು ವಾಶ್ ಯುವರ್ ಹ್ಯಾಂಡ್ಸ್. ಓಕೆ, ಏನಾದ್ರೂ ಮುಟ್ಟಿದ್ರೆ ವಾಶ್ ಮಾಡ್ಬೇಕಾಗುತ್ತೆ. ವಾಶ್ ಮಾಡಿ ಮತ್ತೆ ವಾಶ್ ಮಾಡಿದ ನಾವು ನಂತರ ನಾವು ಕ್ಲೀನ್ ಆಗಿಲ್ಲ, ಅಗೇನ್ ನಾವು ವಾಶ್ ಮಾಡ್ಬೇಕಾಗುತ್ತೆ ಅಲ್ವಾ ಸರ್? ಈಗ ಮನೆಯಲ್ಲಿ ಅಗತ್ಯ ಇಲ್ಲ, ನಿಮ್ಗೆ ಗೊತ್ತುಂಟು. ಈಗ ನೀವು ಬಸ್ ಅಲ್ಲಿ ಹೋಗಿದ್ದೀರಿ ಅಂತ, ಈಗ ಬಸ್ ಅಲ್ಲಿ ಸೀಟ್ ಅಲ್ಲಿ ಕೂತ್ಕೊಂಡಿದ್ದೀರಿ, ಇಲ್ಲಾಂದ್ರೆ ಸೀಟ್ ಅಲ್ಲಿ ಕೂತ್ಕೊಂಡಿರಿ. ಸೊ ನಿಮ್ಗೆ ಡೌಟ್, ಸೀಟ್ ಅನ್ನು ಅದ್ರದ್ದು ರಾಡ್ ಅನ್ನು ಹಿಡ್ಕೊಂಡಿರ್ತೀರಿ. ಸೊ ಬಸ್ ಇಂದ ಇಳಿದ ಮೇಲೆ ಒಂದು ಹ್ಯಾಂಡ್ ಸ್ಯಾನಿಟೈಸರ್ ಹಾಕೊಳ್ಳಿ. ಇಲ್ಲಾಂದ್ರೆ ನೀವು ಕೆಲಸಕ್ಕೆ ನಿಮ್ಮ ಆಫೀಸಿಗೆ ಹೋಗ್ಬೋದು ಬಸ್ ಇಂದ ಇಳಿದು. ಈಗ ಒಂದು ರಿಕ್ಷಾದಲ್ಲೇ ಕೂತ್ಕೊಂಡಿ ಅಂತ ಅನ್ಸೋ. ಈಗ ನಾವು ಹೆದರಿಸುದಲ್ಲ, ರಿಕ್ಷಾದಲ್ಲಿ ಹೋಗ್ಬೇಡಿ, ಬಸ್ ಅಲ್ಲಿ ಹೋಗ್ಬೇಡಿ ಅಂತ. ಬಟ್ ಹ್ಯಾವಿಂಗ್ ಡನ್ ದಟ್, ನೀವು ನಿಮ್ಮ ವರ್ಕ್ ಪ್ಲೇಸ್ ಹೋದ ಕೂಡಲೇ ಹ್ಯಾಂಡ್ ವಾಶ್ ಮಾಡಿ. The problem is, ಈಗ ನಾವು ಮನೆಯಲ್ಲೇ ಕೂತ್ಕೊಂಡ್ರೆ ಆಗುದಿಲ್ಲ. That is what we did in first lockdown. Life was more important. Then we thought livelihood, ನಮ್ಗೆ ಹೇಗೆ ಫುಡ್ ಹೇಗೆ ಸಿಕ್ಕುದು ಮನೆಯಲ್ಲಿ ಕೂತ್ರೆ. Then we thought ನಮ್ದು ಫ್ರೀಡಮ್, ಮನೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗ್ತಾ ನಮ್ಗೆ ತಿಂಗಳಗಟ್ಟಲೆ. So it was an interplay of between life, livelihood and freedom. ರೈಟ್ ಸರ್, ರೈಟ್ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ ನಿತಿನ್ ಅವರೇ, ನಾನು ಪದ್ಮರಾಜ್ ಮಾತಾಡ್ತಿದ್ದೇನೆ. ಪದ್ಮರಾಜ್ ಅವರು, ನಮಸ್ತೆ ಸರ್. ನಮಸ್ತೆ, ಮಾತಾಡಿ ಸರ್. ನಮಸ್ತೆ ಡಾಕ್ಟರ್ ಅವರಿಗೆ ಕೂಡ ನಮಸ್ಕಾರ. ನಾನು ಇವತ್ತು ನಿಮ್ಮ ಚರ್ಚೆ ವಿಷಯ ಕೊರೋನಾ ಹೇಗೆ ಇದು ಸ್ಪ್ರೆಡ್ ಆಗ್ತಿದೆ ಅನ್ನೋ ತಡೆಗಟ್ಟಲಿಕ್ಕೆ ಏನೆಲ್ಲ ಮಾಡ್ಬೇಕು ಅನ್ನೋ ವಿಷಯದಲ್ಲಿ ಚರ್ಚೆ ನಡೀತಾ ಇದೆ. ಇದರ ಒಟ್ಟಿಗೆ ನಾನು ನಿಮ್ಮ ಹತ್ರ ಈ ವ್ಯಾಪ್ತಿ ಬಿಟ್ಟು ಸ್ವಲ್ಪ ಒಂದು ವಿಷಯ ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಕೊರೋನಾವನ್ನು ನಾವು ತಡೆಗಟ್ಟಬೇಕಾದ ಇದರಲ್ಲಿ ಈ ಇಮ್ಯುನಿಟಿ ಪವರ್ ಒಳ್ಳೆ ಇದ್ದವರು ಖಂಡಿತವಾಗ್ಲೂ ಅವರಿಗೆ ಯಾವುದೇ ತರದ ಸಿಂಪ್ಟಮ್ಸ್ ಇರುವುದಿಲ್ಲ, ಅವರು ಗುಣ ಆಗಿ ಬರ್ತಾರೆ ಅಂತ ಎಲ್ಲಾ ಪರೀಕ್ಷೆಯಲ್ಲಿ ತಿಳಿದು ಬಂದಿದೆ. ಈಗ ನಮ್ಮ ಜಿಲ್ಲಾಡಳಿತ ಆಗ್ಲಿ, ರಾಜ್ಯ ಸರ್ಕಾರ ಆಗ್ಲಿ ಪ್ರತಿ ದಿವಸ ಇದೊಂದು ಸ್ಕೋರ್ ಬೋರ್ಡ್ ಅನ್ನು ರಿಲೀಸ್ ಮಾಡ್ತಾ ಉಂಟು. ಈಗ ಸ್ಕೋರ್ ಬೋರ್ಡ್ ಟೈಪ್, ಇಷ್ಟು ಜನ ಸ್ಪ್ರೆಡ್ ಆಗಿದೆ, ಇಷ್ಟು ಜನ ಡೆತ್ ಆಗಿದೆ ಅಂತ ಹೇಳಿ ಮಾಡ್ತಾ ಇದ್ದಾರೆ. ಇದರಲ್ಲಿ ನನ್ನ ಕ್ವಶನ್ ಏನಂತ ಹೇಳಿದ್ರೆ, ಈಗ ಈ ಡೆತ್ ಆಗಿದೆ ಒಂದು ರಿಪೋರ್ಟ್ ನಾವು ನೋಡ್ತಾ ಇದ್ದೇವೆ, ಎಲ್ಲ ಬೇರೆ ಬೇರೆ ಕಾಯಿಲೆಯಿಂದ ಸಾಯ್ತಾರೆ. ಪ್ರತಿ ದಿವಸ ಇವರು ಆ ಡೆತ್ ರಿಪೋರ್ಟ್ ಅನ್ನು ಕೊಡಬೇಕಾದ್ರೆ ಕಳೆದ ವರ್ಷ ಸೇಮ್ ಡೇ, ಈಗ ನಮ್ಮ ಜಿಲ್ಲೆಯಲ್ಲೇ ಇಟ್ಕೊಂಡ್ರೆ ಇವತ್ತೀಗ 6 ಡೆತ್ ಆಗಿದೆ ಅಂತ ರಿಪೋರ್ಟ್ ಬಂದಿದೆ. ಕಳೆದ ವರ್ಷ ಇದೇ ದಿವಸ ಎಷ್ಟು ಡೆತ್ ಆಗಿದೆ, ಅದರ ಕಾಸ್ ಆಫ್ ಡೆತ್ ಏನು ಎನ್ನುವುದನ್ನು ಕೂಡ ಅದರ ಒಟ್ಟಿಗೆ ಹಾಕಿ ಬಿಟ್ರೆ ಬಹುಶಃ ಈ ಜನಗಳಿಗೆ ಇಮ್ಯುನಿಟಿ ಪವರ್ ಇದೆ ಅಲ್ಲ, ಇದು ಬರೋದು ಅವರು ಹೆದರಿ ಹೋದ ತಕ್ಷಣ ಅವರ ಇಮ್ಯುನಿಟಿ ಪವರ್ ಕಡಿಮೆ ಆಗುತ್ತೆ ಅನ್ನೋದು ಬಹುಶಃ ಡಾಕ್ಟರ್ ಕೂಡ ಹೇಳ್ಬಹುದು. ಇದೊಂದು ಇದು ನಿಮ್ಮ ಮುಖಾಂತರ ಇದೊಂದು ಜಿಲ್ಲಾಡಳಿತಕ್ಕೆ ನೀವು ಈ ಬಗ್ಗೆ ಒಂದು ಮನವಿಯನ್ನು ಕೊಟ್ಟರೆ ಒಳ್ಳೇದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಓಕೆ, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದು ಪದ್ಮರಾಜ್ ಅವರು, ಕುದ್ರೋಳಿ ಕ್ಷೇತ್ರದ ಕೋಶಾಧಿಕಾರಿ ಅವರು. ಪದ್ಮರಾಜ್ ಅವರು ಕರೆ ಮಾಡಿದ್ರು. ಈ ಹಿಂದಿನಿಂದಲೂ ಕೂಡ ಅವರು ಹೇಳ್ತಾ ಇರುವಂತಹ ಮಾತುಗಳು ಇಷ್ಟೇ ಸರ್. ಯಾವ ರೀತಿ ಅಂತ ಹೇಳಿದ್ರೆ, ಜನರಿಗೆ ಜಾಗೃತಿ ಮೂಡಿಸಬೇಕು, ಜನರಿಗೆ ಭಯ ಪಡುವಂತ ಕೆಲಸ ಆಗ್ಬಾರ್ದು ಅನ್ನುವಂತಹ ಮಾತುಗಳನ್ನ ಪದ್ಮರಾಜ್ ಅವರು ಈ ಹಿಂದಿನಿಂದಲೂ ಕೂಡ ಹೇಳ್ತಾ ಇದ್ದಾರೆ. ಎಸ್ ಸರ್, ಬಿಫೋರ್ ದಟ್ ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ಪುತ್ತೂರಿಂದ ನಿತ್ಯಾನಂದ ಸರ್, ಡೈಲಿ ಕಾಲರ್. ನಿತ್ಯಾನಂದ ಸರ್, ನಮಸ್ತೆ ಸರ್, ಮಾತಾಡಿ ಸರ್. 0.0 ನಿನ್ನೆ ಮಂಗಳೂರಿನಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ನಿಜ, ನೀವು ಹೇಳಿದೆಲ್ಲ ನಾನು ಕೇಳಿಸ್ತಾ ಇದ್ದೇನೆ.
ಬಟ್ ನಾನು ಹೈವೇಲಿ ಇದ್ದೇನೆ, ಸುಳ್ಯ ಮಡಿಕೇರಿ ಹೈವೇಲಿ ಇದ್ದೇನೆ. ಬಟ್ ಇಲ್ಲಿ ನಮ್ಮ ಗಾಡಿ ಓಡಾಡ್ತಾನೆ ಉಂಟು ಈಗಲೂ ಕೂಡ. ಇವಾಗ 7:40 ಆಯ್ತು. ನಿಜಾನಾ? ಸುಳ್ಯದಲ್ಲಿಯಾ? ಅಲ್ಲ, ನಮ್ದು ಪುತ್ತೂರಿಂದ ಬೈಪಾಸ್ ಅಲ್ಲಿ ಓಡಾಡ್ತಾ ಉಂಟು. ನೀವು ಪ್ರಸನ್ನ ರವಿಯನ್ನು ಕರ್ಕೊಂಡು ವೇದಿಕೆ ಬಂದದ್ದು ಬಹಳ ಅತಿ ಅತಿ ಅದ್ಭುತವಾದ ಒಂದು ವಿಷಯ. ಸಾಮಾಜಿಕ ಕಾರ್ಯಕರ್ತೆ ಆಗಿರುವಂತ ಮಾತಾಡಿ ಕೂಡ ಖುಷಿ ಆಗಿದೆ. ನಿನ್ನೆ ಮಾತಾಡಿದ್ದೇನೆ. ಬಟ್ ಈ ವೇದಿಕೆಯಲ್ಲಿ ಡಾಕ್ಟರ್ ಶಾಂತರಾಮ್ ನಂತರ ನೀವು 3 ಡಾಕ್ಟರ್ಗಳನ್ನು ಕಳಿಸಿದ್ದು ಕೂಡ ನನಗೆ ದೀಪಕ್ ಸರ್ ಕೂಡ ನಾನು ನಮಸ್ತೆ ಮಾಡ್ತಾ ಇದ್ದೇನೆ ಸರ್, ಸ್ವಾಗತ ಮಾಡ್ತಾ ಇದ್ದೇನೆ. ಅವರು ATM ಅಲ್ಲಿ ಮತ್ತು ನೋಟುಗಳನ್ನು ತಗೊಳ್ಳುವಾಗ ಸ್ಟೆನಿಸೈಸ್ ನಾವು ಉಪಯೋಗ ಮಾಡ್ಬೇಕು ಅಂತ ಹೇಳಿದ್ರು. ಅದು ನಿಜವಾಗ್ಲೂ ಒಂದು ಒಳ್ಳೆಯ ವಿಷಯ. ಆದ್ರೆ ನನ್ನ ಒಂದು ಒಳ್ಳೆಯ ಒಂದು ಆತ್ಮೀಯ ಅಸಿಸ್ಟೆಂಟ್ ಮೆಡಿಕಲ್ ಆಫೀಸರ್ ನನ್ನ ಜೊತೆಯಲ್ಲಿದ್ದಾರೆ. ಬಟ್ ಅವರು ಕೂಡ ಹೇಳುದು ಅದೇ ಮಾತು ಹೇಳ್ತಾರೆ. ಯಾವಾಗ್ಲೂ ಹೊರಗಡೆ ಹೋದ್ರು ಕೂಡ ಏನಂತ ಹೇಳಿದ್ರೆ ಸ್ಟೆನಿಸೈಸ್ ಯೂಸ್ ಮಾಡದೆ ಹೋಗುದು ಒಳ್ಳೇದಲ್ಲ ಅಂತ. ಬಟ್ ನಾನು ಸ್ವಲ್ಪ ಅಂಗವಿಕಲ, ನಿಮ್ಮ ಹತ್ರ ನಿನ್ನೆ ಹೇಳಿದ್ದೇನೆ. ಬಟ್ ನಾನು ಮನೆ ಒಳಗೇನೆ ಇದ್ದೇನೆ. ಈಗ ಈ ಕೊರೋನಾ ಭಯ ಉಂಟಲ್ಲ, ಈಗ ನಿಮ್ಮ ಹತ್ರ ನಿತಿನ್ ಸರ್ ನನ್ನ ಒಂದು ಮನವಿ ಏನು ಅಂತ ಹೇಳಿದ್ರೆ, ತುಂಬಾ ಒಳ್ಳೆಯ ಒಂದು ಮಾಧ್ಯಮದಲ್ಲಿ ಎಲ್ಲಾ ಮಾಧ್ಯಮ, ನಾನು ಪವರ್ಟಿ ಚಂದನ್ ಶರ್ಮಾ ಹತ್ರ ಮಾತಾಡಿದ್ದೇನೆ, ಡೈಜುಗಳಲ್ಲಿ ಚೇತನ್ ಸರ್ ಹತ್ರ ಮಾತಾಡಿದ್ದೇನೆ, ವಾಟರ್ ಸರ್ ಹತ್ರ ಮಾತಾಡಿದ್ದೇನೆ, ಎಲ್ಲರ ಹತ್ರ ಮಾತಾಡಿದ್ದೇನೆ. ನನಗೆ ತುಂಬಾ ಇಷ್ಟವಾದ ಚಾನಲ್ ಅಂದ್ರೆ ನಮ್ಮ ಕುಡ್ಲಿ ಚಾನಲ್ 24x7. ಇಂಥ ಒಂದು ಕಾರ್ಯಕ್ರಮಗಳು ಮೂಡಿ ಬರ್ಬೇಕಾದ್ರೆ ವೈದ್ಯರು ಬರ್ಬೇಕು. ಯಾಕಂದ್ರೆ ಈಗ ಭಯ ಬರ್ಬಾರ್ದು ಯಾರಿಗೆ. ರೈಟ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ನಿತ್ಯಾನಂದ್ ಅವರು ಪುತ್ತೂರಿಂದ ಕರೆ ಮಾಡಿದ್ರು. ಎಸ್, ನೋಟಿನ ಬಗ್ಗೆ, ಕರೆನ್ಸಿ ನೋಟ್ಗಳ ಎಕ್ಸ್ಚೇಂಜ್ ಬಗ್ಗೆ ಅವ್ರು ಮಾತಾಡಿದ್ರು. ಒಂದ್ ಕಡೆ ಸರ್, ಇನ್ನೊಂದ್ ಕಡೆ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಅನ್ನುವಂಥದ್ದು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಕಾರ್ಯಕ್ರಮ ಹೋಗ್ತಾ ಇದೆ. ಇಮ್ರಾನ್ ಅಡ್ಡೂರು ಅನ್ನುವಂತಹ ವ್ಯಕ್ತಿ ಒಂದು ಪ್ರಶ್ನೆ ಕೇಳಿದ್ದಾರೆ. ಫಾರ್ ದ ಹೋಮ್ ಐಸೋಲೇಷನ್, ಲೆಟ್ ದ ಡಾಕ್ಟರ್ ಎಕ್ಸ್ಪ್ಲೈನ್ ಪೇಷಂಟ್ಸ್ ವಾಟ್ ಟ್ರೀಟ್ಮೆಂಟ್ ಕ್ಯಾನ್ ಬಿ ಟೇಕನ್ ಅಟ್ ಹೋಮ್ ಅನ್ನುವಂತಹ ಮಾತುಗಳನ್ನು. ಮನೆಯಲ್ಲಿದ್ದಾರೆ ಯಾವ ಈಗ ಫಸ್ಟ್ ಆಫ್ ಆಲ್, ಈಗ ಹೋಮ್ ಐಸೋಲೇಷನ್ ಹೇಗೆ ಡಿಸೈಡ್ ಮಾಡುವಂಥದ್ದು. ನೀವು ಹೋಮ್ ಐಸೋಲೇಷನ್ ಡಿಸೈಡ್ ಮಾಡುವಾಗ ದೇರ್ ಆರ್ 2 ಥಿಂಗ್ಸ್. ಈಗ ಒಂದು ನೀವು ಈಗ ನಾನು ಯಾವ್ದೇ ಹಾಸ್ಪಿಟಲ್ ಎಕ್ಸಾಂಪಲ್ ಕೊಡುವ. ಫಸ್ಟ್ ನಾವು ಪೇಷಂಟ್ ಬರುವಾಗ ಈಗ ಗವರ್ಮೆಂಟ್ ನವರು ಒಂದು ಮಾರ್ಗಸೂಚಿ ಕೊಟ್ಟಿದ್ದಾರೆ, ತುಂಬಾ ಚೆನ್ನಾಗುಂಟು. ಆಲ್ಮೋಸ್ಟ್ ಅದ್ರಲ್ಲಿ ಒಂದು 20 ಪಾಯಿಂಟ್ಸ್ ಉಂಟು ಏನೆಲ್ಲ ನೋಡಿಕೊಳ್ಬೇಕು. ಒಂದು ಏಜ್, ಯಾರಿಗೆ 60 ವರ್ಷಕ್ಕಿಂತ ಹೆಚ್ಚು ಪ್ರಾಯ ಆಗಿದೆ ಅವರಿಗೆ ದಟ್ ವಿಲ್ ನಾಟ್ ಬಿ ಅನ್ ಆಪ್ಷನ್. ಯಾಕಂದ್ರೆ ಈಗ ಐ ಥಿಂಕ್ ಪದ್ಮರಾಜ್ ಅವರು ಇಮ್ಯುನಿಟಿ ಬಗ್ಗೆ ಮಾತಾಡಿದ್ರು. ಈಗ ನಾವು ಕೊರೋನಾ ನೋಡಿದ್ರೆ, ಜಸ್ಟ್ ಲೆಟ್ ಮಿ ಒಂದು ಸಿಂಪಲ್ ಪಾಯಿಂಟ್ ಹೇಳ್ತೀನಿ. ಈಗ 100 ಜನಕ್ಕೆ ಕೊರೋನಾ ಬಂದ್ರೆ 80% ಜನರಿಗೆ ಮೈಲ್ಡ್ ಆರ್ ಏಸಿಂಪ್ಟಮ್ಯಾಟಿಕ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. 80% ಜನರಿಗೆ ಮೈಲ್ಡ್ ಆರ್ ಏಸಿಂಪ್ಟಮ್ಯಾಟಿಕ್, ಏನೂ ಆಗುದಿಲ್ಲ. ಉಳಿದ 15% ಜನಕ್ಕೆ ಹಾಸ್ಪಿಟಲ್ ಅಡ್ಮಿಷನ್ ಬೇಕಾಗ್ಬೋದು. ಉಳಿದ 5% ಪೀಪಲ್ ಕ್ಯಾನ್ ಬಿ ಕ್ರಿಟಿಕಲ್. ಆ 5% ಅಲ್ಲಿ ದ ಮಾರ್ಟಾಲಿಟಿ ಇಸ್ 3%. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗಲೂ ನೀವು ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದ ಸ್ಟ್ಯಾಟಿಸ್ಟಿಕ್ಸ್ ತಗೊಳ್ಳಿ, ನಮ್ಮ ಮಾರ್ಟಾಲಿಟಿ ಇಸ್ ಅರೌಂಡ್ 2 to 3%. ಬಟ್ ನಮ್ಗೆ ಎಂತ ಇಂಪಾರ್ಟೆಂಟ್, ಈ 80% ಅನ್ಸ ಪ್ರಿವೆಂಟ್ ಮಾಡ್ಬೇಕು. ದ ಮೋರ್ ವಿ ಪ್ರಿವೆಂಟ್ ಡಿಸೀಸ್, ಲೆಸ್ಸರ್ ವಿಲ್ ಬಿ ದ ಮಾರ್ಟಾಲಿಟಿ. ಅದು ಕಾಮನ್ ಸೆನ್ಸ್. ನಾವು ಎಷ್ಟು ಡಿಸೀಸ್ ಅನ್ನು ಪ್ರಿವೆಂಟ್ ಮಾಡ್ತೇವೆ, ಮಾರ್ಟಾಲಿಟಿ ಅಷ್ಟೇ ಕಮ್ಮಿ ಆಗ್ತದೆ. ಏಜ್ ಯಾವಾಗ ಹೆಚ್ಚಾಗ್ತದೆ, ಈಗ ಕೊರೋನಾದಲ್ಲಿ ಯೂಶುವಲಿ ಸಾಯುವವರು 60+, 70+. ಯಂಗ್ಸ್ಟರ್ಸ್ ಏನಾಗುದಿಲ್ಲ. ಹಾಗಂತೇಳಿ ಎಲ್ರು ಆರಾಮಾಗಿ ಮಾಸ್ಕ್ ಹಾಕಿ ತಿರುಗುದಲ್ಲ. ನೀವು ಒಂದು ಆಲೋಚನೆ ಮಾಡ್ಬೇಕು. ನಿಮ್ಗೆ ಈಗ ನಮ್ಮ ಸಂಸ್ಕೃತಿ ಹೇಗೆ ಹೇಳಿದ್ರೆ, ಈಗ ಈಗ ಯಾವುದೇ ನಮ್ಮ ದಕ್ಷಿಣ ಕನ್ನಡ ಅಥವಾ ಕರ್ನಾಟಕದ ಮನೆ ತಗೊಳ್ಳುವ, ಒಬ್ರು ಈಗ ಒಂದು ಸಣ್ಣ ಪ್ರಾಯವಿದ್ದಾನ ಅಂತ ಹೇಳಿ 20 ವರ್ಷ, ಅವನು ಮಾತ್ರ ಮನೆಯಲ್ಲಿ ಇರುದಲ್ಲ, ಅವನೊಟ್ಟಿಗೆ ತಂದೆ ಇರ್ತಾರೆ, ತಾಯಿ ಇರ್ತಾರೆ, ಸಣ್ಣ ಮಕ್ಕಳು ಇರ್ತಾರೆ, ಅಜ್ಜಿ ಎಲ್ಲ ಇರ್ತಾರೆ. ಈಗ ಅವನು ಮಾಸ್ಕ್ ಹಾಕದೆ ಹೋಗಿ ಸೀದಾ ಮನೆಗೆ ಹೋದಂತ ಇಡ್ಸುವ, ಅವನಿಂದ ಪ್ರಾಯದವರಿಗೆ ಹರಡುವ ಸಾಧ್ಯತೆ ಇರ್ತದೆ. ಅದಕ್ಕೆ ನಾನು ಹೇಳುದು, ಎಲ್ರು ಮಾಸ್ಕ್ ಹಾಕ್ಬೇಕು. ಸೊ ಕಮಿಂಗ್ ಬ್ಯಾಕ್ ಟು ದಟ್ ಕ್ವಾರಂಟೈನ್, ಯಾರಿಗೆ 60 ವರ್ಷಕ್ಕಿಂತ ಹೆಚ್ಚುಂಟು ಅವರಿಗೆ ದೇರ್ ಇಸ್ ನೋ ಆಪ್ಷನ್. ಸೆಕೆಂಡ್, ಯಾರಿಗೆ ಕ್ಯಾನ್ಸರ್ ಕಾಯಿಲೆ ಉಂಟು, ಮತ್ತೆ HIV ಕಾಯಿಲೆ ಉಂಟು, ತುಂಬಾ ಹಾರ್ಟ್ ಪ್ರಾಬ್ಲಮ್ ಉಂಟು, ಅಂತವರಿಗೂ ಇದು ಗವರ್ಮೆಂಟ್ ವಿಲ್ ನಾಟ್ ಗಿವ್ ಅನ್ ಆಪ್ಷನ್. ಈಗ ಯಾರಿಗೆ BP, ಶುಗರ್ ವೆಲ್ ಅಂಡರ್ ಕಂಟ್ರೋಲ್, ಅವರಿಗೆ ಆಪ್ಷನ್ ಕೊಡ್ಬಹುದು. ಮತ್ತೆ ಈಗ ಮನೆಗೆ ಹೋದ್ರೆ, ಈಗ ನಾವು ಒಂದು ಸಿಂಪಲ್ ಎಕ್ಸಾಂಪಲ್ ತಗೊಳ್ಳುವ. ಈಗ ಒಂದು ಮನೆಯಲ್ಲಿ ಒಂದೇ ರೂಮ್, ಒಂದು ಕಿಚನ್, ಒಂದು ಬಾತ್ರೂಮ್, ಅದರಲ್ಲಿ 5 ಜನ ಇದ್ರೆ ಹೇಗೆ ಹೋಮ್ ಐಸೋಲೇಷನ್ ಮಾಡ್ಲಿಕ್ಕಾಗ್ತದೆ? ಕರೆಕ್ಟ್ ಅಲ್ಲ? ದೇ ವಿಲ್ ಬಿ ಇನ್ ಎ ವೆರಿ ಕ್ಲೋಸ್ ಎನ್ವೈರನ್ಮೆಂಟ್, ಸೇಮ್ ಬಾತ್ರೂಮ್ ಅನ್ನು ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಮನೆಯಲ್ಲಿ ಏನು ಫೆಸಿಲಿಟಿ ಉಂಟು, ಸೊ ಫೆಸಿಲಿಟಿ ಇಲ್ಲದಿದ್ರೆ ಇಟ್ ಈಸ್ ಬೆಟರ್ ಈ ಕಮ್ಸ್ ಅಟ್ ಇನ್ ಹಾಸ್ಪಿಟಲ್.
ಯಾಕಂತ ಹೇಳಿದ್ರೆ ಅವನ ಮನೆಯಲ್ಲಿ ಇದ್ರೆ ಬರೀ ಅವನಿಗೆ ಅಲ್ಲ, ಅವನ ಮನೆಯಲ್ಲಿ ಯಾರು 4 ಜನ ಇರ್ತಾರೆ ಅವರಿಗೂ ಹರಡುವ ಚಾನ್ಸಸ್ ಉಂಟು. ಸೊ ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅವನ ಮನೆಯಲ್ಲಿ ಏನ್ ಫೆಸಿಲಿಟಿ ಉಂಟು ನೋಡ್ಲಿಕ್ಕೆ. ಮತ್ತೆ ಇನ್ನೊಂದು ಕೇರ್ ಟೇಕರ್. ಇದು ಒಬ್ಬ ಜನ ಒಬ್ಬನೇ ಇರುದಂತ ಹೇಳ್ತಾರೆ, ಮನೆಯಲ್ಲಿ ಬೇರೆ ಯಾರು ಇಲ್ಲ, ಅವನಿಗೆ ಹುಷಾರಿಲ್ಲದ್ರೆ ಹೇಗೆ ಗೊತ್ತಾಗ್ತದೆ? ಸೊ ದೇರ್ ಶುಡ್ ಬಿ ಎ ಕೇರ್ ಟೇಕರ್ ಹೂ ಇಸ್ ವಿಲ್ಲಿಂಗ್ ಟು ಟೇಕ್ ರೆಸ್ಪಾನ್ಸಿಬಿಲಿಟಿ. ಇನ್ನೊಂದು, ಪೇಷಂಟ್ ಹ್ಯಾಸ್ ಟು ಗಿವ್ ಎ ಡಿಕ್ಲರೇಷನ್ ದಟ್ ನಾನು 17 ದಿನದವರೆಗೆ ಹೋಮ್ ಕ್ವಾರಂಟೈನ್ ಇರ್ಲಿಕ್ಕೆ ರೆಡಿ ಇದ್ದೇನೆ, ಏನಾದ್ರೂ ಆದ್ರೆ ಐ ವಿಲ್ ಬಿ ಲಯಬಲ್ ಫಾರ್ ಲೀಗಲ್ ಆಕ್ಷನ್. So these are the few. There are around 21 requirements. I have just told what is very important. Very important. Yes sir. ಬರ್ತೇನೆ. And ಇನ್ನೊಂದು ಕರೆ ಇದೆ. ಹಲೋ ಸರ್. ಮತ್ತೆ ಇನ್ನೊಂದು ಕರೆ ಇದೆ, ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಾವು ಬಂಟ್ವಾಳದಿಂದ ಮಾತಾಡಿದ್ರು ಸರ್. ಬಂಟ್ವಾಳದಿಂದ ಸರ್, ತಮ್ಮ ಹೆಸರು? ಅಲ್ಲಿಂದ ಮಾತಾಡ್ತಿರೋದು. ಓಕೆ, ತಮ್ಮ ಹೆಸರು ಸರ್? ಶೇಖರ್ ಅವರು. ನಮಸ್ತೆ ಶೇಖರ್ ಅವರು, ಮಾತಾಡಿ ಸರ್. ಮಾತಾಡಿ. ನೋಡಿ, ನಾವು ಹೋಲ್ಸೇಲ್ ಮಾರ್ಕೆಟ್, ಇದು ಮಾಂಸ ಮಾರ್ಕೆಟ್ ಮತ್ತೆ ತರಕಾರಿ ಮಾರ್ಕೆಟ್ ಉಂಟಲ್ಲ, ಅದ್ರಲ್ಲಿ ಮಳೆಗಾಲದಲ್ಲಿ ಜನರು ಬಹಳ ಜಾಗ್ರತೆ ವಹಿಸ್ಕೊಳ್ಬೇಕಾಗ್ತದೆ. ಬಹಳ ಜಾಗ್ರತೆ ಅಂದ್ರೆ ಬಹಳ ಜಾಗ್ರತೆ. ಯಾವಾಗ ಹರಡ್ತದೆ ಅಂತ ಗೊತ್ತಾಗ್ತಾ ಇಲ್ಲ ಮಾರ್ಕೆಟ್ ಅಲ್ಲಿ. ಬಹಳ ಒಂದು ಜಾಗ್ರತೆ ಬೇಕು ಅದ್ರ ಒಳಗೆ ಅಲ್ವಾ? ಓಕೆ, ಸರಿ ಸರಿ. ಓಕೆ, ಥ್ಯಾಂಕ್ ಯು ಶೇಖರ್ ಅವರು ಬಂಟ್ವಾಳದಿಂದ ಕರೆ ಮಾಡಿದ್ರು. ಸರ್, ಇಲ್ಲಿ ಒಂದ್ ಕಡೆ ಆಗ ಪದ್ಮರಾಜ್ ಸರ್ ಕರೆ ಮಾಡಿದ್ರು. ಕರೆ ಮಾಡಿದಾಗ ಕೇಳ್ತಾ ಇರುವಂತಹ ಪ್ರಶ್ನೆ ಅಂತ ಹೇಳಿದ್ರೆ ಅವರು ಕೇಳ್ತಾ ಇರುವಂತದ್ದು ಇಮ್ಯುನಿಟಿ ಪವರ್, ನಮ್ಮ ರೋಗ ನಿರೋಧಕ ಶಕ್ತಿ. ಕೊರೋನಾ ಅಂತ ಬಂದಾಗ ವೆರಿ ಸಿಂಪಲ್ ರೋಗ ಕಂಪೇರ್ ಟು ಡೆಂಗ್ಯೂ, ಮಲೇರಿಯಾ ಅನ್ನುವಂತಹ ಮಾತುಗಳು ವೆರಿ ಸಿಂಪಲ್ ಅನ್ನೋದು ಎಲ್ಲರೂ ಹೇಳ್ತಾರೆ. ಆದ್ರೆ ಹೋರಾಟ ಮಾಡ್ಬೇಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ರೋಗ ನಿರೋಧಕ ಶಕ್ತಿ ಇರಬೇಕು ಅನ್ನುವಂತಹ ಮಾತುಗಳು. ಆದ್ರೆ ಹೌ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಈ ಇಮ್ಯುನಿಟಿ ಪವರ್ ಅನ್ನುವಂಥದ್ದು ಹೇಗೆ ಸರ್, ಹೇಗೆ ಸಿಗುತ್ತೆ, ಏನ್ ಮಾಡಬೇಕು ರೋಗ ನಿರೋಧಕ ಶಕ್ತಿ ಬರಬೇಕು ಅಂಡ್ ಸಿಗ್ಬೇಕು ಅಂತ ಹೇಳಿದ್ರೆ? ಅಂದ್ರೆ ಹಲವಾರು ವಿಚಾರಗಳು ಬರುತ್ತೆ. ಮೀನು, ಮಾಂಸ ಈ ಸಂದರ್ಭಗಳಲ್ಲಿ ತಿನ್ನಬಾರ್ದು, ಅತಿ ಹೆಚ್ಚಾಗಿ ತರಕಾರಿಗಳನ್ನು ತಿನ್ಬೇಕು, ಮೊಟ್ಟೆ ತಿನ್ಬೇಕು, ಇಂತಹ ವಿಚಾರಗಳು ಬರುತ್ತೆ. ಇನ್ನೊಂದು ಕಡೆ ಕಷಾಯ ಮಾಡಿ ಕುಡಿಬೇಕು, ಇಂತಹ ಹಲವಾರು ವಿಚಾರಗಳು ಬರುತ್ತೆ. ದೇಹದ ರೋಗ ನಿರೋಧಕ ಶಕ್ತಿಯ ಬಗ್ಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತಾರೆ ಸರ್? ಉಪಯುಕ್ತವಾಗಿರುವಂತಹ ಮಾಹಿತಿ ಅನೇಕ ಜನರಿಗೆ. ಎಸ್ ಸರ್. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಯಾವುದೇ ವೈರಲ್ ಡಿಸೀಸ್ ಇರಲಿ, ಕೊರೋನಾ ಬಿಡಿ, ಯಾವುದೇ ವೈರಲ್ ಡಿಸೀಸ್, ಇಮ್ಯುನಿಟಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ರೋಗ ನಿರೋಧಕ ಶಕ್ತಿ ಹೇಗೆ ಹೆಚ್ಚು ಮಾಡಿಕೊಳ್ಳುದು? ಈಗ ಎಲ್ರು ಹೇಳ್ತಾರ ನಾವು ವಿಟಮಿನ್ ಟ್ಯಾಬ್ಲೆಟ್ ತಗೊಳ್ಳುವ, ಕಾಸ್ಟ್ಲಿ ವಿಟಮಿನ್ ತಗೊಳ್ಳುವ. ಸಿಂಪಲ್ ಫ್ರೂಟ್ಸ್ ತಗೊಳ್ಳಿ. ಈಗ ಆಪಲ್ ಆಗ್ಬೋದು, ಆರೆಂಜ್ ಆಗ್ಬೋದು. ಟು ಟೇಕ್ ಸಿಂಪಲ್ ಫ್ರೂಟ್ಸ್ ಆರ್ ವೆರಿ ವೆರಿ ರಿಚ್ ಇನ್ ವಿಟಮಿನ್ಸ್. ಈಗ ಒಂದು ವಿಟಮಿನ್ ಸಿ ಟ್ಯಾಬ್ಲೆಟ್ ದಟ್ ಎಲ್ರು ಅದನ್ನು ತಗೊಳ್ತಾರೆ. ಇನ್ನೊಂದು ಜಿಂಕ್ ಟ್ಯಾಬ್ಲೆಟ್. ದೀಸ್ ಆರ್ ಆಲ್ ಲೈಕ್ ಇಮ್ಯೂನ್ ಬೂಸ್ಟರ್ಸ್. ಗವರ್ಮೆಂಟ್ಸ್ ಹೇಳಿದೆ. ನಾವು ಯಾವುದೇ ಈಗ ಅವ್ರು ಯಾರ ಕೇಳಿದ್ರು ಎಸಿಂಪ್ಟಮ್ಯಾಟಿಕ್ ಹೋಮ್ ಐಸೋಲೇಷನ್ ಇದ್ದವ್ರೆ ಅವ್ರಿಗೆ ನಾವು ವಿಟಮಿನ್ ಸಿ ಟ್ಯಾಬ್ಲೆಟ್ ಕೊಡ್ತೇವೆ, ಜಿಂಕ್ ಟ್ಯಾಬ್ಲೆಟ್ ಕೊಡ್ತೇವೆ. ಅವ್ರ ಅದ್ರೊಟ್ಟಿಗೆ ಫ್ರೂಟ್ಸ್ ಎಲ್ಲ ತಿನ್ಬೇಕು. ಸೊ ಅದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ. ಮತ್ತೆ ಕಷಾಯದ ಬಗ್ಗೆ ಐ ಆಮ್ ನಾಟ್ ಅನ್ ಎಕ್ಸ್ಪರ್ಟ್ ಟು ಸ್ಪೀಕ್ ಆನ್ ದಟ್. ಐ ಪ್ರಾಕ್ಟೀಸ್ ಇಂಗ್ಲಿಷ್ ಮೆಡಿಸಿನ್. ಐ ಡೋ ನಾಟ್ ನೋ ಎನಿಥಿಂಗ್ ಅಬೌಟ್ ಕಷಾಯ, ಬಟ್ ದಟ್ ಡಸಂಟ್ ಮೀನ್ ಇಟ್ ಇಸ್ ನಾಟ್ ಗುಡ್. See, coming to Ayurvedic system, it is there for long, decades and decades. ನಾನು ಮನೆಯಲ್ಲಿ ನನ್ನ ಅಮ್ಮನ ಹತ್ರ ಕೇಳಿದ್ರೆ ಅವ್ರೇನಾದ್ರು ಕಷಾಯ ಕುಡಿತಿರ್ಬೋದು, ನಮ್ಗೆ ಅದು ಕೇಳಲಿಕ್ಕೆ ಆಗುದಿಲ್ಲ. We are, ನೀವು ಹೇಳಿದಾಗ ಡೆಮೋಕ್ರಸಿ, we cannot question another's belief, but the Ayurvedic system is there for decades, for years together. So we cannot say Ayurvedic system is bad. I will never make that statement. ಓಕೆ ಇಲ್ಲ ಇಲ್ಲಿ ಅನೇಕ ಜನರು ಕೇಳ್ತಾ ಇರುವಂತಹ ಪ್ರಶ್ನೆ ಪ್ರವೀಣ್ ಸುಜೀರನ್ ಅವರು ಕೇಳಿದ್ರು. ದಯವಿಟ್ಟು ವೈದ್ಯರನ್ನು ಕೇಳಿ, ಈ ಕೋವಿಡ್-19 ನಾವು ಆಯುರ್ವೇದ ಮನೆಮದ್ದುಗಳನ್ನು ಬಳಸಬಹುದಾ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಕೇಳ್ತಾ ಇದ್ದಾರೆ ಕಷಾಯ, ಜ್ಯೂಸ್ ಇತ್ಯಾದಿ ಹೇಗೆ ಅನ್ನುವಂಥ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇನ್ನೊಬ್ರು ಶಾರದಾ ಅವರು ಕೇಳ್ತಾ ಇದ್ದಾರೆ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗ್ಲೂ ಏನ್ ಮಾಡಬೇಕು ಅನ್ನೋ ಮಾತು ಕೇಳ್ತಾ ಇದ್ದಾರೆ. ಓಕೆ, ಈ ಸಂದರ್ಭ ಆಹಾರ ಪದ್ಧತಿಯ ಬಗ್ಗೆ, ಅಂದ್ರೆ ಯಾವ ರೀತಿಯ ಆಹಾರ ಪದ್ಧತಿ? ನಾನು ಆಗ್ಲೇ ಹೇಳಿದೆ ಸರ್, ಮೀನು, ಮಾಂಸ ಇದೆಲ್ಲ ಈ ಸಂದರ್ಭಗಳಲ್ಲಿ ಕಡಿಮೆ ಮಾಡಬೇಕು, ಮೊಟ್ಟೆ ತಿನ್ಬೇಕು, ಅದೇ ರೀತಿ ಆದಷ್ಟು ತರಕಾರಿಗಳನ್ನ ತಿನ್ಬೇಕು ಅನ್ನುವಂತಹ ಮಾತುಗಳು. ಹೌದಾ, ಒಪ್ಕೊಳ್ತೀರಾ ತಾವು ಈ ಒಂದು ಆಹಾರ ಕ್ರಮಗಳ ಬಗ್ಗೆ? ಅಂದ್ರೆ ಇದು ವೆರಿ ಯೂಸ್ಫುಲ್ ಸರ್, ಈ ಸಂದರ್ಭ ಯೂಸ್ಫುಲ್ ಆಗಿರುತ್ತೆ. ಅಂದ್ರೆ ಜನರಿಗೆ ಸ್ವಲ್ಪ ಮಾಹಿತಿ ಇದ್ರೆ, ಎಣ್ಣೆಯ ಪದಾರ್ಥಗಳನ್ನು ತಿನ್ನಬಾರ್ದು ಅನ್ನೋ ಮಾಹಿತಿ ಇದೆ. ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ, ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುವಂತಹ ಸುದ್ದಿಗಳ ಬಗ್ಗೆ ನಾನು ಜನರಿಗೆ ಮಾಹಿತಿ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಸರ್. ಓಕೆ, ಈಗ ಆಹಾರ ಪದ್ಧತಿಯಲ್ಲಿ ಐ ಡೋಂಟ್ ಫೀಲ್ ದೇರ್ ಇಸ್ ಅ ಮೇಜರ್ ಡಿಫರೆನ್ಸ್ ಬಿಟ್ವೀನ್ ನಾನ್ ವೆಜ್ ಆರ್ ವೆಜಿಟೇರಿಯನ್. ಬೋತ್ ಆರ್ ಈಕ್ವಲಿ ಸೇಫ್. ವಾಟ್ ಯು ನೀಡ್ ಇಸ್ ಈಗ ಜ್ಯೂಸ್, ಫ್ರೂಟ್ ಜ್ಯೂಸ್ ತಗೊಳ್ಳಿ, ಫ್ರೂಟ್ಸ್ ತಿನ್ನಿ. ದೇ ಹ್ಯಾವ್ ನ್ಯಾಚುರಲ್ ಆಂಟಿ ಆಕ್ಸಿಡೆಂಟ್ ಅಂಡ್ ವಿಟಮಿನ್ಸ್.
And generally, vegetarians ತಗೊಳ್ಬಹುದು, non-veg ತಗೊಳ್ಬಹುದು. And whatever you eat properly. Time to time food ತಗೊಳ್ಳಿ. That is very important. First hotel ಇರ್ಬೇಡಿ. ಕೆಲಸ ಅಂತ you don't neglect your health. Yes. Don't neglect your food. Yes sir. ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ, ಎಸ್ ಕರೆ ಕಟ್ಟಾಗಿದೆ. ಎಸ್ ಸರ್, ಹಾಗಾದ್ರೆ ಈ ಸಂದರ್ಭ ನಾನು ಕೇಳ್ತಾ ಒನ್ಸ್ ಅಗೇನ್ ನನ್ನ ಅದೇ ಒಂದು ಪ್ರಶ್ನೆಗೆ ಬರ್ತಾ ಇದ್ದೇನೆ. ಅಂದ್ರೆ ಪರ್ಟಿಕ್ಯುಲರ್ ಆಗಿ ಏನ್ ತಿನ್ನಬಹುದು, ಏನ್ ತಿಂದ್ರೆ ಸ್ವಲ್ಪ ನಾವು ಸ್ಟ್ರಾಂಗ್ ಆಗಿರ್ಬಹುದು ಅಂತ ಹೇಳಿ. ನಿತಿನ್, ನಿಮ್ಮ ಇನ್ಫಾರ್ಮೇಶನ್ಸ್ ಕರೆಕ್ಟ್ ಅಬೌಟ್ ಕೇಸಸ್. ನಂಗೆ ಈಗಷ್ಟೇ ಬಂತು 238 ಕೇಸಸ್ ದಕ್ಷಿಣ ಕನ್ನಡ. ಕರೆಕ್ಟ್. ಇವತ್ತು ಓಕೆ 4169 ಕರ್ನಾಟಕದಲ್ಲಿ. ಹೌದೌದು. ದಕ್ಷಿಣ ಕನ್ನಡದಲ್ಲಿ as you told 238, ಬೆಂಗಳೂರಲ್ಲಿ 2344. That's true. Media is most of the times correct. ಅದಕ್ಕೋಸ್ಕರ ನಾನು ಕೇಳಿದ್ದು ಸರ್. ಅದೇ ಎಸ್, ಈಗ ಸಂಖ್ಯೆಗಳು ಜಾಸ್ತಿ ಆಗ್ತಾ ಇದೆ ಅಂತ ಭಯ ಬರುತ್ತೆ. ಇವತ್ತಿನ 238 ಪ್ರಕರಣಗಳು ಅಂತ ಬಂದಾಗ ಸ್ವಲ್ಪ ಆತಂಕ ಆಯ್ತು. ಏನು ಪದೇ ಜಾಸ್ತಿ ಆಗ್ತಾ ಇದೆ? ಯಾಕಂದ್ರೆ ಮೊನ್ನೆ ದಿನ 196 ಬರ್ತಾ ಇತ್ತು, ಆದ್ರೆ 100ರ ಮೇಲೆ ಹೋಗ್ತಾ ಇತ್ತು. 2 ದಿನಗಳ ಕಾಲ ಸ್ವಲ್ಪ ಕಡಿಮೆ ಆಗಿತ್ತು. ಅಂದ್ರೆ 73, 91 ಪ್ರಕರಣ ಅಂತ ಬಂದಾಗ ಎಸ್, ಇದು ಸಂಡೇ ಲಾಕ್ಡೌನ್ ಎಫೆಕ್ಟ್ ಅನ್ನೋ ನಾವು ಅನ್ಕೊಂಡಿದ್ವಿ. ಈಗ ನೋಡಿದಾಗ 238 ಅಂತ ಬಂದಾಗ ಒನ್ಸ್ ಅಗೇನ್ ಭಯ ಆಗುವಂತದ್ದೇ ಸಹಜ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರುವಂತದ್ದು, ಸೊ ಜನರಿಗೆ ಮಾಹಿತಿ ಸಿಗ್ಲಿ ಅನ್ನುವಂಥದ್ದು, ಭಯ ಬೇಡ ಅನ್ನುವಂಥದ್ದು. ಎಸ್ ಸರ್. ಐ ವಿಲ್ ಲುಕ್ ಎಟ್ ದ ಅದರ್ ವೇ. ಈಗ ಕೊರೋನಾ ಸ್ಟಾರ್ಟ್ ಆಗುವ ನಮ್ದು ಟೆಸ್ಟಿಂಗ್ ಎಷ್ಟು ಮಾಡ್ತಿದ್ದೆವು, ದಟ್ ನಂಬರ್ಸ್ ವಿ ನೀಡ್. ಈಗ ಪ್ರತಿ 1000 ಜನಕ್ಕೆ ಮೊದಲು ಎಷ್ಟು ಟೆಸ್ಟ್ ಮಾಡ್ತಿದ್ದೆವು, ಈಗ ಎಷ್ಟು ಮಾಡ್ತಾ ಇದ್ದೇನೆ, ಪ್ರಾಬಬ್ಲಿ ದಟ್ ನಂಬರ್ ಹಸ್ ಇನ್ಕ್ರೀಸ್ಡ್ ಎ ಲಾಟ್. ನನಗೆ ಎಕ್ಸಾಕ್ಟ್ ಅದ್ರ ಸ್ಟಾಟ್ಸ್ ಗೊತ್ತಿಲ್ಲ. ಈಗ ಹಾಸ್ಪಿಟಲ್ ಐ ಕ್ಯಾನ್ ಫೀಲ್ ಇನ್ ದ ಹಾಸ್ಪಿಟಲ್ ವಾಟ್ ಇಸ್ ಗೋಯಿಂಗ್ ಆನ್. ಅವರ್ ಟೆಸ್ಟಿಂಗ್ ನಂಬರ್ಸ್ ಹ್ಯಾವ್ ಇಂಪ್ರೂವ್ಡ್ ಡ್ರಾಸ್ಟಿಕಲಿ. So more you test, more you will get the disease. Test ಮಾಡದೆ ಬಿಟ್ರೆ ಏನಾಗ್ತದೆ, ಸ್ಪ್ರೆಡ್ ಆಗ್ತದೆ. So that part I will do the credit to the district administration and our Karnataka government. They have allowed us to test in the right way. ಈಗ ನಾವು ಸಹ ಒಟ್ಟಾರೆ ಟೆಸ್ಟ್ ಮಾಡುದಿಲ್ಲ. ಕೆಲವರು ಜನರಿಗೆ ಹೆದರಿಕೆ. ಈಗ ನನ್ನ ಪೇಷಂಟ್ ಹೇಳ್ತಾ ಇದ್ರು, ಸರ್ ನಾನು ನಿಮ್ಮನ್ನು ಶುಗರ್ಗೆ ನೋಡ್ಲಿಕ್ಕೆ ಬಂದು ನಮ್ಮನ್ನು ಕ್ವಾರಂಟೈನ್ ಮಾಡ್ತಾರೆ. ನಾನು ಹೇಳಿದೆ ಇಲ್ಲ ಮೇಡಮ್, ಬನ್ನಿ ಕ್ವಾರಂಟೈನ್. ನಾವು ಟೆಸ್ಟ್ ಮಾಡುದು ಯಾವಾಗ? ಯಾರಿಗೆ ಜ್ವರ ಕಫ ಉಂಟು, ಸುಮ್ಮನೆ ನಾವು ಕ್ವಾರಂಟೈನ್ ಮಾಡುದಿಲ್ಲ, ಟೆಸ್ಟ್ ಮಾಡುದಿಲ್ಲ. ಎಸ್ ಓಕೆ ಸರ್, ಬರ್ತೇನೆ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ಸುಧಾಕರ್ ಅಂತ ಹೇಳಿ ಬೈಕಂಪಾಡಿ. ಸುಧಾಕರ್ ಅವರು ಬೈಕಂಪಾಡಿಂದ. ನಮಸ್ತೆ ಸರ್, ಮಾತಾಡಿ ಸರ್, ತಮ್ಮ ಪ್ರಶ್ನೆ. ಏನ್ ಗೊತ್ತಾ, ಈಗ ನಾವು ಒಂದು ಅಂಗಡಿಗೆ ಹೋಗ್ತೇವೆ, ಅಲ್ಲಿ ಸ್ಯಾನಿಟೈಸರ್ ನಮ್ಮ ಕೈಗೆ ಹಾಕ್ತಾರೆ. ಅದೇ ವ್ಯಕ್ತಿ 5-6 ಅಂಗಡಿಗೆ ಹೋಗಿ ಕೈಗೆ ಸ್ಯಾನಿಟೈಸರ್ ಹಾಕ್ತಾರೆ. ಅವರು 2-3 ಕಿಲೋಮೀಟರ್ ನಡೆದುಕೊಂಡು ಹೋಗ್ಲಿಕ್ಕೆ ಇರ್ತಾರೆ ಮನೆ ತನಕ. ಆಗ ಕೈಗೆ ಏನು ಪ್ರಾಬ್ಲಮ್ ಆಗುದಿಲ್ವಾ ಅಂತ ಒಂದು ಪ್ರಶ್ನೆ ಸರ್. ಯಾವ್ದಕ್ಕೆ ಪ್ರಾಬ್ಲಮ್ ಆಗುದಿಲ್ಲ ಸರ್? ಕೈಗೆ ಅಂಗೈಗೆ ಅಂದ್ರೆ ಸ್ಯಾನಿಟೈಸೇಷನ್ ಅಂತ ಬಂದಾಗ ಅದು ಕೆಮಿಕಲ್ ಆಗಿರುತ್ತೆ ಅಂತ ತಾವು ಕೇಳ್ತಾ ಇದ್ದೀರಾ? ಹೌದು, ನಾವು ಅಂದ್ರೆ 5-6 ಅಂಗಡಿಗೆ ಹೋಗ್ತೇವೆ. ಈಗ 5-6 ಅಂಗಡಿಯಲ್ಲಿ ಹಾಕ್ತಾರೆ ನಮ್ಮ ಕೈಗೆ ಡಿಫ್ರೆಂಟ್ ಸ್ಯಾನಿಟೈಸರ್ ಹಾಕ್ತಾರೆ. ಓಕೆ, ಸರಿ, ನೆಕ್ಸ್ಟ್. ಇನ್ನೊಂದು ಈಗ ನಾವು ಮನೆಯಿಂದ ಹತ್ತುವ ಮೊದಲು ನಾವು ಸ್ಯಾನಿಟೈಸರ್ ಹಾಕಿ 10 ಕಿಲೋಮೀಟರ್ ಬಸ್ಸಲ್ಲಿ ಹೋಗ್ತಾ ಇರ್ತೇವೆ ನಾವು. ಅಲ್ಲಿ ಇಲ್ದ ತಕ್ಷಣ ನೀರು ಇರುದಿಲ್ಲ ಕೈಯಲ್ಲಿ ವಾಶ್ ಮಾಡ್ಲಿಕ್ಕೆ. ನಮಗೆ ಸರ್ ಡ್ಯೂಟಿಗೆ ಹೋಗ್ಲಿಕ್ಕೆ 2-3 ಕಿಲೋಮೀಟರ್ ನಡೆದುಕೊಂಡು ಹೋಗ್ಲಿಕ್ಕೆ ಇರ್ತದೆ. ಆಗ ಸಹ ಏನಾದ್ರೂ ಪ್ರಾಬ್ಲಮ್ ಆಗ್ತದ ಅಂತ. ಮತ್ತೆ 3ನೇದ್ದು, ಮನೆಯಲ್ಲಿ ಡೆಟ್ಟಲ್ ನಾವು ಉಪಯೋಗಿಸಬಹುದು ಅಂತ ಹೇಳಿ ಒಂದು ಟಬ್ಬಲ್ ಹಾಕಿ ನೀರಿಗೆ. ಈಗ ಆಸ್ಪತ್ರೆಯಲ್ಲೆಲ್ಲ ಮಾಡ್ತಾರೆ ಡೆಟ್ಟಲ್ ಅನ್ನು ಯೂಸ್ ಮಾಡಿ ಅಂತ ಹೇಳಿ. ಓಕೆ, ತಮ್ಮ ಪ್ರಶ್ನೆ. ಅದು ಡೆಟ್ಟಲ್ ಯೂಸ್ ಮಾಡಬಹುದಾ ಮನೆಯಲ್ಲಿ ಅಂತ? ಓಕೆ, ಸರಿ, ತಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತಾರೆ ವೈದ್ಯರು. ಎಸ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಅವ್ರದ್ದು 3-in-1 ಪ್ರಶ್ನೆ ಇತ್ತು, 3 ಪ್ರಶ್ನೆ ಒಂದರಲ್ಲಿ ಇತ್ತು. ಓಕೆ, ಲೆಟ್ ಮಿ ಟೇಕ್ ಇಟ್ ಒನ್ ಎಟ್ ಎ ಟೈಮ್. ಈಗ ಕ್ವಶನ್, ನಾವೀಗ ಬಸ್ ಹತ್ತುವ ಮೊದಲು ಕೈಯನ್ನು ಕ್ಲೀನ್ ಮಾಡಿಕೊಂಡೆವು. ಬಸ್ಸಿನಿಂದ ಇಳಿದೆವು, ಆಫೀಸ್ 1 ಕಿಲೋಮೀಟರ್ ದೂರ ಉಂಟು. ಏನ್ ಮಾಡುದು? ನೀರಿಲ್ಲ. ಕರೆಕ್ಟ್. ನಾನು ಹೇಳಿದ ಹಾಸ್ಪಿಟಲ್ ಅಲ್ಲಿ, ನಾವೆಲ್ಲಿ ಹಾಸ್ಪಿಟಲ್ ಎಲ್ಲ ಕಡೆ ನಮ್ಗೆ ನೀರು ಕಾಣ್ತದೆ. ಈಗ ಎಲ್ಲಿ ನೋಡಿದ್ರು ನೀರು, ಸ್ಯಾನಿಟೈಸರ್ ಅದು ಮಾತ್ರ ಕಾಣುತ್ತೆ ನಮ್ಗೆ ಕೈ ತೊಳೆದಕ್ಕೆ. ಈಗ ಯಾರಿಗೆ 1 ಕಿಲೋಮೀಟರ್ ಹೋಗ್ಬೇಕು, ಅವರು ಅವರ ವರ್ಕ್ ಪ್ಲೇಸ್ ತಲುಪುವಷ್ಟೊತ್ತಿಗೆ ಕೈಯಿಂದ ಮುಖವನ್ನು ಮುಟ್ಬೇಡಿ. ಸಿಂಪಲ್. ಈಗ ಕೈಯಿಂದ ಅದು ಹಾರಿ ಸ್ಪ್ರೆಡ್ ಆಗುದಿಲ್ಲ. ಅದು ಸ್ಪ್ರೆಡ್ ಆಗುದು ಹೇಗೆ? ಇಟ್ ಹ್ಯಾಸ್ ಟು ಎಂಟರ್ ದ ರೆಸ್ಪಿರೇಟರಿ ಟ್ರ್ಯಾಕ್. ಒಂದ ಮೂಗು, ಇಲ್ಲದ್ರೆ ಕಣ್ಣು, ಇಲ್ಲದ್ರೆ ಬಾಯಿ. ನೀವು ಈಗ ನೀವು ಬಸ್ ಇಂದ ಇಳಿದ ಮೇಲೆ ನಿಮ್ಮ ವರ್ಕ್ ಪ್ಲೇಸ್ ಗೆ ಹೋಗುವಾಗ ಕೈಯಿಂದ ಕಣ್ಣನ್ನು, ಮೂಗನ್ನು ಮುಟ್ಕೊಳ್ಳಿ. ಸಿಂಪಲ್. ವರ್ಕ್ ಪ್ಲೇಸ್ ಗೆ ಹೋದ ಕೂಡಲೇ ಸ್ಯಾನಿಟೈಸರ್ ಬೇಡ, ಸಿಂಪಲ್ ಸೋಪ್ ಅಂಡ್ ವಾಟರ್ ಇಸ್ ಇನಫ್.
ಓಕೆ, ಅದು ಒಂದು. ಎಸ್. ಸೆಕೆಂಡ್ ಪಾಯಿಂಟ್ ನಾನು ಹೇಳಿದೆ, ನಿಮ್ಮ ಕಿಸೆಯಲ್ಲಿ ಯಾವಾಗ ಕೋಂಬ್ ಇರ್ತದೆ, ಬಾಚಣಿಗೆ ಇರ್ತದೆ, ಬಾಚಣಿಗೆ ತೆಗೆದು ಮನೆಯಲ್ಲಿ ಇಡಿ. ಸಣ್ಣ ಬಾಟಲ್ ಸ್ಯಾನಿಟೈಸರ್ ಸಾಕು, ಇಡ್ಕೊಳ್ಳಿ, ಏನಾಗುದಿಲ್ಲ. 1 ಕಿಲೋಮೀಟರ್ ಅಲ್ಲ 10 ಕಿಲೋಮೀಟರ್ ಹೋದ್ರು ನಿಮ್ಮ ಸ್ಯಾನಿಟೈಸರ್ ನಿಮ್ಮ ಕಿಸೆಯಲ್ಲಿ ಇರ್ತದೆ. ನಿಮ್ಮೊಟ್ಟಿಗೆ ಅಂತ ನಿಮ್ಮ ಫ್ರೆಂಡಿಗೆ ಸಹ ಕೊಡಿ. ಯು ಬಿ ದ ಬಿಗ್ ಹಾರ್ಟೆಡ್ ಪರ್ಸನ್. ಯಾರಾದ್ರೂ ಅಂತ ನಿಮ್ಗೆ ಕಂಡ್ರೆ ಅವ್ರು ಯೂಸ್ ಮಾಡಿ ಅವರಿಗೂ ಸ್ವಲ್ಪ ಕೊಡಿ. ಇನ್ನೊಂದು, ಅದ್ರಿಂದ ಎಲರ್ಜಿ ಬರ್ತದ ಹೇಳಿ. ಯೂಶುವಲಿ ಇಟ್ ಡಸ್ ನಾಟ್ ಹ್ಯಾಪನ್. ಈಗ ನಾವು ಹಾಗೆ ಹೇಳಿದ್ರೆ ಡಾಕ್ಟರ್ನವರ ಕೈ ಇಷ್ಟೊತ್ತಿಗೆ ಏನಾದ್ರು ಮಾಯ ಆಗಿರ್ಬೋದು. ವಿ ಆರ್ ಯೂಸಿಂಗ್ ಸ್ಯಾನಿಟೈಸರ್ಸ್. ಈಗ ಒಂದು ಪೇಷಂಟ್ ಮುಟ್ಟಿ ಇನ್ನೊಂದು ಪೇಷಂಟ್ ಮುಟ್ಟುವ ಮೊದಲು ವಿ ಆರ್ ಯೂಸಿಂಗ್ ಸ್ಯಾನಿಟೈಸರ್ ವೆರಿ ಫ್ರೀಕ್ವೆಂಟ್ಲಿ. ಇನ್ನೊಂದು, ದೇ ಆಸ್ಕ್ಡ್ ವಾಟ್ ಸ್ಯಾನಿಟೈಸರ್ ಇಸ್ ಗುಡ್. ಈಗ ನಾನು ಕಂಪನಿ ಹೆಸರು ತೆಗೊಳ್ಳೋದಿಲ್ಲ. ಇನ್ ಎ ಸ್ಯಾನಿಟೈಸರ್ ವಿ ಹ್ಯಾವ್ ಟು ಲುಕ್ ಅಟ್ 70% ಆಲ್ಕೋಹಾಲ್. Okay, right. Sanitizer Lisa, the best sanitizer which will give you very good protection will have 70% alcohol content. Yes. Because sanitizer the composition nodidre gottagtade. Whichever sanitizer has 70% composition is the best. ಓಕೆ 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 ಸರಿ. ಎಸ್ ಸರ್, ಎಸ್ ಸರ್. ಅದೇ ರೀತಿ ಸರ್ ಅನೇಕ ಕಮೆಂಟ್ಸ್ಗಳು ಅನೇಕ ಕರೆಗಳು ಬರ್ತಾ ಇದೆ. ಆದರೆ ಸಮಯದ ಅಭಾವ ತುಂಬಾನೇ ಇದೆ. ಅನೇಕ ಜನರು ಹೇಳ್ತಾ ಇದ್ರೆ ಒಳ್ಳೆಯ ಕಾರ್ಯಕ್ರಮ, ಈ ರೀತಿಯ ಲೈವ್ ಪ್ರೋಗ್ರಾಮ್ ಪ್ರತಿದಿನ ಮಾಡಿ ಅನ್ನುವಂಥದ್ದು ಸ್ವಲ್ಪ ಧೈರ್ಯ ಜಾಸ್ತಿ ಬರುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಎಸ್ ಸರ್, ಮಾಡೋಣ ಸರ್. ಅದೇ ರೀತಿ ಸಮಯ ಅನ್ನುವಂಥದ್ದು ಹೋಗ್ತಾ ಇರುತ್ತೆ, ಸಮಯದ ಅಭಾವ ಇದೆ. ಎಸ್ ಸರ್, ಕೊನೆಯದಾಗಿ ಸರ್ ದೀಪಕ್ ಮಾಡಿ ಸರ್, ಈ ಸಂದರ್ಭ ಜನತೆಗೆ ಹೇಳುವಂತಹ ಒಂದು ಸಂದೇಶ, ಕೊರೋನಾ ಅನ್ನುವಂತಹ ಸಂದರ್ಭಗಳಲ್ಲಿ ತಮ್ಮ ಒಂದು ಅಭಯ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ ಜನತೆಗೆ? ತಮ್ಮ ಒಂದು ಕಿವಿ ಮಾತು ಸರ್ ಈ ಒಂದು ಕೊರೋನಾ ವಿರುದ್ಧದ ಹೋರಾಟದಲ್ಲಿ. ಎಸ್ ಸರ್. ಓಕೆ, ಭಯ ಬೇಡ, ಎಸ್, ಜಾಗ್ರತೆ ಮತ್ತು ಜಾಗೃತಿ ಬೇಕು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಮೆಸೇಜ್, ಐ ವಿಲ್ ಶೋ ಇಟ್ ಟು ಯು. ಓಕೆ, ಮಾಸ್ಕ್, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾನು ಹೆಡ್ಫೋನ್ ಹಾಕಿದ್ದೇನೆ, ಆದ್ರೆ ಮಾಸ್ಕ್ ಹಾಕ್ಲಿಕ್ಕೆ ಆಗುದಿಲ್ಲ. ಕರೆಕ್ಟ್, ವೆರಿ ಇಂಪಾರ್ಟೆಂಟ್. ಓಕೆ, must wear a mask for your colleague, especially 7 days ಆದ್ಮೇಲೆ ಲಾಕ್ಡೌನ್ ಮೈಟ್ ಬಿ ರಿಮೂವ್ಡ್. ಇದೇ ನಿಮ್ಮ ಅಸ್ತ್ರ. ಸಾಮಾನ್ಯ ಜನತೆ ಏನ್ ಮಾಡ್ಬೋದು, ಇದು ನಿಮ್ಮ ಅಸ್ತ್ರ. ಈ ಅಸ್ತ್ರವನ್ನು ಹಿಡ್ಕೊಂಡು ನೀವು ಕೊರೋನಾವನ್ನು 100% ತಡೆಗಟ್ಟಬಹುದು. ಎಲ್ರೂ ಯೂಸ್ ಮಾಡ್ಬೇಕು. ನಾನೀಗ ಸರ್ಜಿಕಲ್ ಮಾಸ್ಕ್ ತೋರಿಸ್ತಿದೆ, ಇದು ಸರ್ಜಿಕಲ್ ಆಗ್ಬೇಕಂತಿಲ್ಲ, ಸಿಂಪಲ್ ಕ್ಲೋತ್ ಮಾಸ್ಕ್ ಇರ್ಬೋದು. ಅದನ್ನು ಯೂಸ್ ಮಾಡಿದ್ರು ಐ ಮೇ ನಾಟ್ ಸೇ ಇಟ್ ಇಸ್ 100% ಪ್ರೊಟೆಕ್ಟಿವ್, ಬಟ್ ಇಟ್ ವಿಲ್ ಗಿವ್ ಗುಡ್ ಪ್ರೊಟೆಕ್ಷನ್. ಅಂಡ್ ನೀವು ಮಾಸ್ಕ್ ಹಾಕುದು ನಿಮ್ಗೋಸ್ಕರ ಅಲ್ಲ, ನನ್ಗೇನಾಗುದಿಲ್ಲ ಅನ್ನೋ. ನೀವು ಮಾಸ್ಕ್ ಹಾಕುದು ನಿಮ್ಮ ಮನೆಯವರಿಗೋಸ್ಕರ, ನಿಮ್ಮ ಫ್ಯಾಮಿಲಿಯವರಿಗೋಸ್ಕರ, ನಿಮ್ಮ ಕೊಲೀಗ್ಸಿಗೋಸ್ಕರ. ಸೊ ಐ ಥಿಂಕ್ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ wearing mask is a symbol of patriotism. Let me put it that way. Right, it is a sign of patriotism. It is very, very, very important. Beautiful, beautiful. Yes, yes, yes. ಆಸ್ಪತ್ರೆಗೆ ಬಂದ್ರೆ we will take care. Right, sir, right. ಇಷ್ಟು ಮಾಡಿದ್ರೆ ನೀವು ಆಸ್ಪತ್ರೆಗೆ ಬರುವ ಪ್ರಭಾವವೇ ಬರೋದಿಲ್ಲ ಅಲ್ವಾ? Yes, sir, beautiful. Thank you, sir. Thank you so much. And ಸಮಯದ ಅಭಾವ ತುಂಬಾನೇ ಇದೆ. ಇಲ್ಲದಿದ್ರೆ ಅನೇಕ ವಿಚಾರಗಳು, ಅನೇಕ ಪ್ರಶ್ನೆಗಳು ಇತ್ತು, ಅನೇಕ ಕರೆಗಳು, ಅದೇ ರೀತಿ ಕಮೆಂಟ್ಸ್ಗಳು ಅನೇಕ ಜನರು ಹೇಳ್ತಾ ಇದ್ದಾರೆ. ಇಂತಹ ಒಂದು ಮನೋಸ್ಥೈರ್ಯ ತುಂಬುವಂತಹ ಕಾರ್ಯಕ್ರಮವನ್ನು ಮಾಡಿ, ಜಾಗೃತಿ ಮುಟ್ಟಿಸುವಂತಹ ಕಾರ್ಯಕ್ರಮಗಳನ್ನು ಮಾಡಿ ಅನ್ನುವಂಥದ್ದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದೀಪಕ್ ಮಾಡಿ ಅವರ. ಅಂಡ್ ತಾವು ಕೂಡ ಸುರಕ್ಷತೆಯಿಂದಿರಿ ಸರ್. ವೈದ್ಯರಾಗಿರ್ತೀರಾ, ರೋಗಿಗಳನ್ನು ನೋಡ್ತೀರಾ. ಈ ಸಂದರ್ಭಗಳಲ್ಲಿ ತಮ್ಮ ಸುರಕ್ಷತೆ ನಮಗೆ ಅತಿ ಅವಶ್ಯಕವಾಗಿರುವಂಥದ್ದು. ತಾವು ಸುರಕ್ಷಿತವಾಗಿದ್ರೆ ನಾವು ಕೂಡ ಸುರಕ್ಷಿತವಾಗಿರ್ತೇವೆ. ಅಂಡ್ ಥ್ಯಾಂಕ್ ಯು ಸೋ ಮಚ್. ಈ ಸಂದರ್ಭಗಳಲ್ಲಿ ವೈದ್ಯರು ಅಂತ ಹೇಳಿದ್ರೆ ಅವ್ರು ದೇವರು ಅಂತ ಹೇಳಿ, ಎಲ್ಲ ಜನರಿಗೆ ವೈದ್ಯರು ಅಂತ ಹೇಳಿದ್ರೆ ದೇವರು ಅಂತ ಹೇಳಿ ಗೊತ್ತಾಗಿದ್ದದ್ದು ಈ ನಮ್ಮ ಕೊರೋನಾ ಅನ್ನುವಂತಹ ಮಹಾಮಾರಿಯ ಸಂದರ್ಭಗಳಲ್ಲಿ. ಅವರ ಕಷ್ಟಗಳು, ಅವರು ಮಾಡಿರುವಂತಹ ಒಂದು ತ್ಯಾಗ, ಸೇವೆಯ ಬಗ್ಗೆ. ಸೊ ಹ್ಯಾಟ್ಸ್ ಆಫ್ ಸರ್, ಗೌರವ ಇದೆ ತಮ್ಮ ಮೇಲೆ ನಿಜವಾಗ್ಲೂ ಕೂಡ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ದೀಪಕ್ ಮಾಡಿ ಅವರು. ಇದು ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾತಾಡಿದ್ರು. ಅಸೋಸಿಯೇಟ್, ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್, ಅಸೋಸಿಯೇಟ್ ಪ್ರೊಫೆಸರ್, ಡಿಪಾರ್ಟ್ಮೆಂಟ್ ಆಫ್ ಮೆಡಿಸಿನ್ ಅಂಡ್ ಅದೇ ರೀತಿ ಡೆಪ್ಯೂಟಿ ಮೆಡಿಕಲ್ ಸೂಪರಿಂಟೆಂಡೆಂಟ್ KMC ಅತ್ತ ಅವರ ಕಡೆಯಿಂದ. ಎಸ್, ಇವತ್ತಿನ ಕಾರ್ಯಕ್ರಮದಲ್ಲಿ ಕೊರೋನಾ ಅಂತ ಬಂದಾಗ ಎಸ್ ಭಯ ಇದೆ, ಆತಂಕ ಇದೆ, ಗಂಭೀರತೆ ಎಲ್ಲವೂ ಕೂಡ ಇದೆ. ಆದರೆ ಭಯದ ನಡುವೆ ಸ್ವಲ್ಪ ಜಾಗ್ರತೆ ಬೇಕಾಗುತ್ತೆ. ನಾವು ಯಾವ ರೀತಿ ಜಾಗ್ರತೆಯಿಂದ ಇರಬೇಕು, ಯಾವ ರೀತಿ ಕೊರೋನಾದ ವಿರುದ್ಧ ನಾವು ಹೋರಾಟ ಮಾಡಬೇಕು, ಅಂಡ್ ಯಾವ ರೀತಿ ನಾವು ಸುರಕ್ಷತೆಗಳನ್ನ ತೆಗೆದುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರೋಗ್ಯಕರವಾಗಿರುವಂತಹ ಚರ್ಚೆಯನ್ನ ಇವತ್ತಿನ ದಿನ ನಾವು ಮಾಡಿದ್ವಿ. ಅಂಡ್ ಇವತ್ತಿನ ಲಾಕ್ಡೌನ್ ಏನಿದೆ, ಪ್ರಥಮ ದಿನದ ಲಾಕ್ಡೌನ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ಯಶಸ್ವಿಯಾಗಿದೆ. ಎಲ್ಲ ಬುದ್ಧಿವಂತರು, ಜಿಲ್ಲೆಯ ಜನರು, ನಾಗರಿಕರು ಸ್ವಯಂ ಪ್ರೇರಿತವಾಗಿ ಮನೆಯಲ್ಲಿದ್ದಾರೆ. ಸೊ ಇದನ್ನೇ ಮುಂದುವರಿಸಿ 1 ವಾರಗಳ ಕಾಲ ಕಟ್ಟುನಿಟ್ಟಿನ ಲಾಕ್ಡೌನ್ ಜೊತೆ ನಾವು ಕೈ ಜೋಡಿಸೋಣ, ಕೊರೋನಾದ ವಿರುದ್ಧ ನಾವು ಹೋರಾಟ ಮಾಡೋಣ, ನಾವು ಜಯಗಳಿಸೋಣ ಅಂತ ಹೇಳ್ತಾ ಇದು ಇವತ್ತಿನ ವಿಶೇಷ. ಇನ್ನು ಮುಂದಕ್ಕೆ ನಮ್ಮ ಆರೋಗ್ಯ ಕಾರ್ಯಕ್ರಮ ಪ್ರಸಾರವಾಗಲಿಕ್ಕಿದೆ. ಆ ಕಾರ್ಯಕ್ರಮದಲ್ಲೂ ಕೂಡ ಹೃದಯ ರೋಗದ ಬಗ್ಗೆ, ಅದೇ ರೀತಿ ಕೊರೋನಾದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂತಹ ಕಾರ್ಯಕ್ರಮ. ಎಸ್, ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7.
ಎಲ್ಲೇ ಮೀರಿದಂತಹ ಲೆಫ್ಟ್ ವೆಸ್ಟ್ ರೈಟ್